ಹಲೋ ಎಲ್ಲರೂ ಹೇಗಿದ್ದೀರಾ? ನಾವಂತೂ ತುಂಬ ಚೆನ್ನಾಗಿದ್ದೀವಿ. ಇವತ್ತು 5 ಗಂಟೆಗೆ ಎದ್ದೀನಿ ನೋಡಿ. ಇವತ್ತು 5 ಗಂಟೆಯಿಂದನೇ ವ್ಲಾಗ್ನ ಶುರು ಮಾಡಿದ್ದೀನಿ. ಯಾರೆಲ್ಲ ಹೊಸದಾಗಿ ನನ್ನ ವೀಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಹಾಗೆ ನಿಮ್ಮ ಅನಿಸಿಕೆಗಳೇ ಅಂದರೆ ಈ ವಿಡಿಯೋ ಬಗ್ಗೆ ನಿಮ್ಗೇನು ಅನ್ನಿಸ್ತು, ನನ್ನ ಮಾತಿನ ಬಗ್ಗೆ ನಿಮ್ಗೇನು ಅನ್ನಿಸ್ತು ಅನ್ನೋದ್ರ ಬಗ್ಗೆ ನೀವು ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಾನು ತಪ್ಪದೆ ನಿಮ್ಮ ಕಾಮೆಂಟ್ಸ್ಗೆಲ್ಲ ರಿಪ್ಲೈ ಮಾಡ್ತೀನಿ. ಆದಷ್ಟು ಒಳ್ಳೆ ರೀತಿ ಕಾಮೆಂಟ್ಸ್ ಮಾಡೋದಕ್ಕೆ ಟ್ರೈ ಮಾಡಿ ಎಲ್ಲರೂ. ನಾನು ನಿಮ್ಮ ಮನೆ ಮಗಳು ಇಲ್ಲ ನಿಮ್ಮ ಅಕ್ಕ ತಂಗಿ ನಿಮ್ಮ ಮನೆ ಹೆಣ್ಮಗಳ ರೀತಿ ತಿಳ್ಕೊಳ್ಳಿ. ಸೊ ಆದಷ್ಟು ನಾನು ಎಲ್ಲ ಹೆಣ್ಮಕ್ಳ ರೀತಿ ವ್ಲಾಗ್ಸ್ನ ಕೊಡೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಒಳ್ಳೆ ರೀತಿಲಿ. ಅದಕ್ಕೋಸ್ಕರ ಆದಷ್ಟು ಬ್ಯಾಡ್ ಕಮೆಂಟ್ಸ್ನ ಮಾಡೋಕ್ಕೆ ಹೋಗ್ಬೇಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ವಿಡಿಯೋ ಮುಖಾಂತರ. ಹೇಳಿ, ಏನಾದರೂ ತಿದ್ಕೊಳ್ಳೋದಿದ್ರೆ ಇಲ್ಲ ತಪ್ಪಾಗಿ ಏನಾದರೂ ಮಾತಾಡಿದರೆ ಅದ್ರ ಬಗ್ಗೆ ನೀಟಾಗಿ ಹೇಳ್ಬಿಡಿ. ನಾನು ತಪ್ಪದೆ ನೆಕ್ಸ್ಟ್ ವೀಡಿಯೋದಲ್ಲಿ ತಿದ್ಕೊಳ್ಳೋಕ್ಕೆ ಟ್ರೈ ಮಾಡ್ತೀನಿ. ಟ್ರೈ ಮಾಡೋದೆಲ್ಲ ತಿದ್ಕೊತೀನಿ. ನೀವು ಹೇಳಿದ್ಮೇಲೆ ತಿದ್ಕೊಳ್ಳೇಬೇಕು. ನಾನು ಏನಾದರೂ ತಪ್ಪಾಗಿ ಮಾತಾಡಿದರೆ ಇಲ್ಲ ತಪ್ಪಾಗಿ ವೀಡಿಯೋ ಮಾಡ್ತಾಯಿದ್ರೆ ಹೇಳಿ, ತಪ್ಪದೆ ನಾನು ತಿದ್ಕೊತೀನಿ. ಅದು ಬಿಟ್ಟು ಬೇರೆ ರೀತಿಯೆಲ್ಲ ಬೈಯೋಕ್ಕೆ ಮತ್ತು ಕಾಮೆಂಟು ಸೆಕ್ಷನ್ ಇದೆ ಅಂತ ಹೇಳ್ಬಿಟ್ಟು ಏನಂದ್ರೆ ಅದೇ ಕಾಮೆಂಟ್ ಮಾಡೋಕ್ಕೆ ಹೋಗಬೇಡಿ. ಅಷ್ಟೇ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ. ನಿಜವಾಗ್ಲೂ ತುಂಬ ಬೇಜಾರು ಅನಿಸುತ್ತೆ ಮನಸ್ಸಿಗೆ. ನಿಮ್ಮ ಕಾಮೆಂಟ್ ಏನೋ ಆರಾಮಾಗಿ ಮಾಡಿಬಿಡ್ತೀರಾ, ಆಮೇಲೆ ಅದನ್ನು ಮರೆಯೋದಕ್ಕೆ ಅಂತ ಒಂದು 3-4 ದಿನ ಆಗಬೇಕು ನನಗೆ. ಸೊ ಆದಷ್ಟು ಒಳ್ಳೆ ರೀತಿಲಿ ಕಾಮೆಂಟ್ ಮಾಡೋಕ್ಕೆ ಟ್ರೈ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ನೋಡಿ, ಈ ಚಳಿಯಲ್ಲಿ 5 ಗಂಟೆಗೆ ಎದ್ಬಿಟ್ಟಿದ್ದೀನಿ. ಯಾಕಂದರೆ 5 ಗಂಟೆಗೆ ನೀರು ಬಿಟ್ಬಿಡ್ತಾರೆ ನಮ್ಮೂರಲ್ಲಿ. ಅದಕ್ಕೋಸ್ಕರ 5 ಗಂಟೆಯಲ್ಲಿ ಇವತ್ತು ಶುಕ್ರವಾರದ ವ್ಲಾಗು ನಾನು ಶೇರ್ ಮಾಡ್ಕೊತಾ ಇರೋದು. ಶುಕ್ರವಾರ ದಿನ ಬೆಳಿಗ್ಗೆನೇ ಇಷ್ಟೆಲ್ಲ ಕೆಲಸಗಳು ಮಾಡ್ಕೋಬೇಕು. ಅಂದರೆ ವಾರ ಆಗಿರೋದ್ರಿಂದ ಶುಕ್ರವಾರ ಮಾಡಿದ್ರೆ ಶನಿವಾರಕ್ಕೂ ಆಗುತ್ತೆ ಅಂತ ನಾನು ಶುಕ್ರವಾರನೇ ಮಾಡಿಬಿಡ್ತೀನಿ. ಹಾಗೆ ಸೋಮವಾರ ಒಂದಿನ ಮಾಡ್ತೀನಿ. ವಾರದಲ್ಲಿ 2 ಸಾರಿ ಈ ರೀತಿ ವಾರ ಮಾಡ್ತೀನಿ. ಈಗ ಬೆಳಿಗ್ಗೆ ಎದ್ದಿದ ತಕ್ಷಣ ಕಸ ಎಲ್ಲ ಹೊಡೆದ್ಬಿಟ್ಟು ಮತ್ತು 5 ಗಂಟೆ ಫುಲ್ಲು ಚಳಿ ಇತ್ತು. ಅದೇನೋ ಗೊತ್ತಿಲ್ಲ, ನೆನ್ನೆಗಿಂತಲೂ ಇವತ್ತು ಭಾಳ ಚಳಿ ಇದೆ. ಅದಕ್ಕೋಸ್ಕರ ಸ್ವೆಟ್ರ್ ಹಾಕ್ಕೊಂಡೇ ಇದ್ದೆ ನೈಟ್ ಫುಲ್ಲು. ಹಾಗೆ ಹೊರಗಡೆ ಬಂದರೆ ನಿಜ ತಣ್ಣಗೆ ಗಾಳಿ ಬೀಸ್ತಾನೆ ಇದೆ. ಸೊ ಈ ಗಾಳೀಲಿ ಈ ಚಳೀಲಿ 1 ವೀಕ್ ಈ ರೀತಿ ಎದ್ಬಿಟ್ರೆ ಪಕ್ಕ ಹಾಸ್ಪಿಟಲ್ಗೆ ಹೋಗಬೇಕು, ಅಷ್ಟು ಶೀತ ಆಗಿಬಿಡುತ್ತೆ, ಕೋಲ್ಡ್ ಆಗುತ್ತೆ. ನಾನು ಡೈಲಿ ಇದೇ ಟೈಮ್ಗೆ ಎದ್ದೊಳಕ್ಕೆ ಹೋಗಲ್ಲ. ಯಾಕಂದರೆ ಡೇ ಬೈ ಡೇ ಎದ್ದೇಳ್ತೀನಿ. ಒಂದು ದಿನ ನಾನು ಎದ್ದು ನೀರು ಇಟ್ಕೊಂಡ್ರೆ ನೆಕ್ಸ್ಟ್ ಡೇ ಇಟ್ಕೊಳಕ್ಕೆ ಹೋಗಲ್ಲ. ಒಂದು ಕೊಡದಲ್ಲೇ ನಾನು ಅಡ್ಜಸ್ಟ್ ಮಾಡ್ಕೊಬಿಡ್ತೀನಿ. ಯಾಕಂದರೆ ಅಷ್ಟು ಚಳಿ ಇದೆ. ಇನ್ನು ತೊಟ್ಟಿಗೆ ಪೈಪ್ ಹಾಕಿರ್ತೀನಲ್ಲ, ತೊಟ್ಟಿ ಫುಲ್ಲು ತುಂಬ್ಕೊಬಿಡುತ್ತೆ. ಅದಕ್ಕೋಸ್ಕರ ನಾನು ಡೇ ಬೈ ಡೇ ಎದ್ದೇಳ್ತೀನಿ. ಡೈಲಿ ಈ ಚಳಿಯಲ್ಲಿ ಎದ್ದೇಳೋಕ್ಕಾಗಲ್ಲ, ನಿಜವಾಗ್ಲೂ ಭಾಳ ಚಳಿ ಇದೆ. ಸೊ ಈ ಚಳಿಯಲ್ಲಿ ನನಗೆ ಈ ದಿನದ ಕೆಲಸಗಳನ್ನ ಶೇರ್ ಮಾಡ್ಕೊತಾ ಇದ್ದೀನಿ. 5 ಗಂಟೆಗೆ ದೇವ್ರ ಸಾಂಗ್ಗಳೆಲ್ಲ ಹಾಕಿದ್ರು. ಆಗಲೇ ಎದ್ಬಿಟ್ಟು ದೇವಸ್ಥಾನ ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕಿದಾರಲ್ಲ, ಅಲ್ಲಿ ದೇವ್ರ ಸಾಂಗ್ಸ್ ಎಲ್ಲ ಹಾಕ್ಬಿಡ್ತಾರೆ. ಅವರೆಲ್ಲ 4-4:15ಗೆ ಎದ್ಬಿಡ್ತಾರೆ. ಅಯ್ಯಪ್ಪ ಸ್ವಾಮಿರೆಲ್ಲ ಬಾವಿಲಿ ಮುಳುಗ್ಬಿಟ್ಟು ಪೂಜೆ ಎಲ್ಲ ಮಾಡಬೇಕಲ್ಲ ಅವರು. ಹಾಗಾಗಿ ಅವರು ಎದ್ದೇಳ್ತಾರೆ. ನಾನು ಅವರು ಎದ್ದು ಮೈಕ್ ಹಾಕಿದ ತಕ್ಷಣ, ಅಂದರೆ ಸಾಂಗುಗಳು ಹಾಕಿದ ತಕ್ಷಣ ನಾನು ಎದ್ಬಿಟ್ಟೆ. ಎದ್ದು ಒಂದು ಸ್ವಲ್ಪ ಕಸ ಎಲ್ಲ ಹೊಡೆಯೋ ಅಷ್ಟರಲ್ಲಿ ನೀರು ಬಿಟ್ಬಿಟ್ರು. ಒಳ್ಳೆ ಕೆಲಸ ಆಯಿತು. ಮತ್ತು ಹೊರಗಡೆದೆಲ್ಲ ತೊಳೆದು ಬಿಡ್ಬೇಕು ಅದೇ ನೀರಲ್ಲಿ ಅಂತಂದು ಹೇಳ್ಬಿಟ್ಟು ಬೇಗ ನಾನು ಕೆಲಸಗಳು ಶುರು ಮಾಡಿದ್ದೀನಿ. ಹೊರಗಡೆ ಕಸ ಎಲ್ಲ ಹೊಡೆದು ಈಗ ಮೇಲ್ಗಡೆದೆಲ್ಲ ತೊಳೆದು ಮತ್ತು 2ನೇ ಸ್ಟೆಪ್, ಈಗ 3 ಸ್ಟೆಪ್ ಇದೆ ನಮ್ಮ ಮನೆ ಹತ್ರ. ಸೊ ಮೇಲ್ಗಡೆದೊಂದು ಸ್ಟೆಪ್ಪು, ಇದೊಂದು ಸ್ಟೆಪ್ಪು ಮತ್ತು ದಾರಿದ ಹತ್ರ ಒಂದು ಸ್ವಲ್ಪ ಇಷ್ಟು. ಬಿಂದಿಗೆಯಲ್ಲಿ ನಾನು ಹೀಟ್ರ್ ಹಾಕ್ಕೊಂಡಿದ್ದೆ. ಇವತ್ತು ಸ್ನಾನನ ಮುಗಿಸ್ಬಿಟ್ಟು ಬೇಗ ಪೂಜೆ ಎಲ್ಲ ಮಾಡಬೇಕಲ್ಲ, ವಾರ ಎಲ್ಲ ಮಾಡಿ, ಅದಕ್ಕೆ ಬಿಂದಿಗೆಯಲ್ಲಿ ಒಂದು ಕಡೆ ಹೀಟ್ರು ಹಾಕಿ ಮತ್ತು ಈ ಬಕೆಟ್ ಚಿಕ್ಕದು ಬಳಸ್ಕೊಂಡಿದ್ದೆ. ಇದು ನೀರೆಲ್ಲ ಈ ಕಡೆ ತೊಳೆಯೋದಕ್ಕೆಲ್ಲನೂ ನೋಡಿ ಆ ಕೊಡದಲ್ಲಿ ಹೀಟ್ರ್ ಹಾಕಿದ್ದೀನಿ. ಅದು ಕಾಯ್ತಾ ಇರಲಿ. ನಾನು ಇದೆಲ್ಲ ತೊಳೆಯೋಷ್ಟರಲ್ಲಿ ಅದು ಕಾಯುತ್ತೆ, ಮತ್ತು ಸ್ನಾನ ಮಾಡ್ಕೊಬಿಡ್ಬೋದು ಬೇಗ. ಇನ್ನು ಅರವಿಂದನು ಮತ್ತು ನಮ್ಮ ಮನೆಯವರು ಮಲಗಿದ್ದಾರೆ. ಬರೀ ಮಾನ್ವಿಕು ಲಾಸ್ಯ ಅನ್ನೋದೇ ಬರುತ್ತೆ ಬಾಯಿಗೆ ಯಾವಾಗ್ಲೂ. ಅವರು ಪಕ್ಕದ ಮನೇಲಿ ಮಲಗಿದ್ದಾರೆ, ನಮ್ಮ ಅಮ್ಮವ್ರ ಮನೆಯಲ್ಲಿ. ಅದಕ್ಕೆ ಇದು ಪಾರು ಇದ್ದಾಳಲ್ಲ, ನಮ್ಮ ಪಾರು ಅಂತೂ ನಾನು ಎದ್ಬಿಟ್ರೆ ಮತ್ತು ಅವಳು ಮಲಗೋದೇ ಇಲ್ಲ, ಹಿಂದೆ ಓಡಾಡ್ತಾನೆ ಇರ್ತಾಳೆ. ಮತ್ತು ಇದೆಲ್ಲ ತುಳ್ಕೊಂಡು ಮತ್ತೆ ಒಳಗಡೆ ಚಾಪೆ ಮೇಲೆ ಹಂಗೆ ಹೋಗ್ಬಿಟ್ರೆ ನಮ್ಮ ಮನೆಯವ್ರು ಬೈದ್ಬಿಡ್ತಾರೆ, ನನ್ನ ನಿದ್ದೆಗಣ್ಣಲ್ಲೇ ಆಗಲಿ ಬೈದ್ಬಿಡ್ತಾರೆ. ಸೊ ಅದಕ್ಕೋಸ್ಕರ ನಾನು ಬಾಗಿಲು ಹಾಕ್ಕೊಂಡು ಅದೇ ರೀತಿ ಕೆಲಸ ಮಾಡ್ತಾಯಿದ್ದೀನಿ. ಚಳಿ ಬೇರೆ ಇದೆ ಅಂತಂದು ಹೇಳ್ಬಿಟ್ಟು ಈಗ ಎಲ್ಲ ತೊಳೆದಿದ್ದಾಯಿತು. ಮೇಲ್ಗಡೆ ಸ್ಟೆಪ್ಪು ಮಧ್ಯೆ ನಮ್ಮ ಮಾನ್ವಿಕ್ ಉಲ್ಲಾಸ ಈ ರೀತಿ ಡಿಸ್ಟರ್ಬೆನ್ಸ್ ಮಾಡ್ತಾವ್ರೆ ನಾನು ವಾಯ್ಸ್ ಓವರ್ ಕೊಡಬೇಕಾದ್ರೆ. ಆಗಲೇ ಬಂದುಬಿಟ್ಟು ಮಾನ್ವಿಕ್ ಕಿರ್ಚ್ತಾ ಬಂದ, ನಾನು ಬೈದಿದ್ದಕ್ಕೆ ಹಂಗೆ ಹೊರಟೋದ. ಏನು ಡೇ ಅಲ್ಲಿ ಈ ರೀತಿ ನಾನು ಸ್ವಲ್ಪ ಎಡಿಟಿಂಗು ಇದೆಲ್ಲ ಡೇ ಅಲ್ಲೇ ಇಟ್ಕೊತೀನಿ. ನೈಟ್ ಫುಲ್ಲು ನನಗೆ ಕೆಲಸಗಳೇ ಇರೋದ್ರಿಂದ ಡೇ ಅಲ್ಲಿ ಸ್ವಲ್ಪ ಇಟ್ಕೊತೀನಿ, ನೈಟಲ್ಲೂ ಸ್ವಲ್ಪ ಮಾಡ್ತೀನಿ ಎಡಿಟಿಂಗು. ಆದರೆ ವಾಯ್ಸ್ ಓವರ್ ಡೇ ಅಲ್ಲಿ ಕೊಡ್ತೀನಿ. ಮನೆಯಲ್ಲಿ ಯಾರು ಇರೋಲ್ಲ ಡೇ ಹೊತ್ತು. ನೈಟ್ ಆದರೆ ಎಲ್ಲರೂ ಇರ್ತಾರೆ ಮತ್ತು ಡಿಸ್ಟರ್ಬೆನ್ಸ್ ಇರುತ್ತೆ ಅಂತ ಡೇ ಅಲ್ಲಿ ಕೊಡ್ತೀನಿ. ಆವಾಗ ನಮ್ಮ ಮಾನ್ವಿಕನ್ಗೆ ಹುಷಾರಿಲ್ವಲ್ಲ, ಅವನು ಮನೆಯಲ್ಲೇ ಅವನೇ, ಈಗ ಸ್ಕೂಲ್ಗೆ ಹೋಗ್ತಾ ಇಲ್ಲ, ಅವ್ನು ಡಿಸ್ಟರ್ಬೆನ್ಸ್. ಈಗ ಹಾಗೆ ಯಾರ್ದಾದ್ರೂ ಒಬ್ರದ್ದು, ಇವ್ರು ಯಾರ್ದು ಇಲ್ಲ ಅಂದರೆ ನಮ್ಮ ಪಾರುದಿರುತ್ತೆ. ಆ ರೀತಿ ಯಾರ್ದಾದ್ರೂ ಒಬ್ರದ್ದು ಇರುತ್ತೆ ನನಗೆ ಈ ರೀತಿ ವಾಯ್ಸ್ ಓವರ್ ಕೊಡಬೇಕಾದ್ರೆ. ಅದರಲ್ಲೂ ನಾನು ವೀಡಿಯೋ ತಕ್ಕಂತೆ ಮಾತಾಡಬೇಕು, ನಿಮಗೆ ಅರ್ಥ ಆಗೋ ರೀತಿ ಎಕ್ಸ್ಪ್ಲೇನ್ ಮಾಡಬೇಕಂದ್ರೆ ತುಂಬ ಕಷ್ಟ. ಸೊ ಬರೋ ಕಾನ್ಸಂಟ್ರೇಷನ್ ಎಲ್ಲ ವೀಡಿಯೋ ಮೇಲೆ ಕೊಡಬೇಕು ನಾನು. ಸೊ ಅಷ್ಟೊಂದು ರಿಸ್ಕ್ ಇರುತ್ತೆ. ಡೈಲಿ ಒಂದೊಂದು ವೀಡಿಯೋ ಅಪ್ಲೋಡ್ ಮಾಡಬೇಕಂದ್ರೆ ಅದು ಯೂಟ್ಯೂಬರ್ಸ್ಗೆ ಮಾತ್ರ ಅರ್ಥ ಆಗುತ್ತೆ ಅದರ ಕಷ್ಟ ಎಷ್ಟಿರುತ್ತೆ ಹಿಂದ್ಗಡೆ ಅನ್ನೋದು. ಸೊ ನಾವು ಪ್ರತಿಯೊಂದು ಕೆಲಸ ಮಾಡ್ತಾ ಈ ರೀತಿ ನಿಮಗೆಲ್ಲ ಶೂಟ್ ಮಾಡಿ ತೋರಿಸ್ಬೇಕಂದ್ರೆ ಭಾಳ ಕಷ್ಟ. ಸೊ ಅದು ವೀಡಿಯೋಸ್ ಮಾಡೋರಿಗೆ ಗೊತ್ತಿರುತ್ತೆ.
ಹಾಗಾಗಿ ಇದು ಹೊರಗಡೆದೆಲ್ಲ ತೊಳೆದಿದ್ದಾಯ್ತು. ಈಗ 3 ಸ್ಟೆಪ್ಪು ತೊಳೆದೀನಿ ನೋಡಿ. ಸ್ವಲ್ಪ ಹಂಗೆ ಬೆಳಗಾಯಿತು, ಇನ್ನೇನು 6 ಗಂಟೆ ಹತ್ತತ್ರ ಆಯಿತು. ಈಗ ರಂಗೋಲಿ ಬಿಡಿಸ್ತಾ ಇದ್ದೀನಿ. ನಮ್ಮ ಪಾರು ನೋಡಿರಂತೆ ನಾನು ರಂಗೋಲಿ ಅಂದರೆ ನಾನು ಅಷ್ಟು ದೊಡ್ಡ ದೊಡ್ಡ ರಂಗೋಲಿ ಎಲ್ಲ ಬಿಡ್ಸೋಕ್ಕೆ ಬರಲ್ಲ, ಚಿಕ್ಕ ಪುಟ್ಟವು. ಅದು ಪ್ಲೇಸ್ ಬೇರೆ ಜಾಸ್ತಿ ಇಲ್ಲ ನೋಡಿ, ಅಲ್ಲಿ ಕೂತಿದ್ದೀನಲ್ಲ ಅಷ್ಟೇ ಪ್ಲೇಸೇ ಇರೋದು, ಅದೆಲ್ಲ ಬಂದು ನೀರು ನಿಂತ್ಕೊಳ್ಳುತ್ತೆ. ಅದಕ್ಕೆ ಇನ್ನು ವಾರದ ದಿನ ಸ್ವಲ್ಪ ಆ ರೀತಿ ಚಿಕ್ಕದಾಗಿ ಆ ರೀತಿ ಬಳ್ಳಿ ಟೈಪ್ ಬಿಡಿಸೋಣ ಅಂತ ಬಿಡಿಸ್ತಾ ಇದ್ದೀನಿ. ಪಾರು ಆಗಲೇ ರೆಡಿಯಾಗವಳೆ, ನೀನು ಬಿಡಿಸು ನಾನು ಹೋಗ್ತೀನಿ ಅದ್ರ ಮೇಲೆ ಅಂತಂದು ಹೇಳ್ಬಿಟ್ಟು. ನಾನು ಹೇಳ್ತಾ ಇರ್ತೀನಿ ರಂಗೋಲಿ ಬಿಡಿಸ್ತಾ, ಈ ರೀತಿ ಎಲ್ಲ ತುಳಿಬಾರ್ದು ಅಂತಂದು. ಏನು ಹೇಳಿದ್ರು ನೀನು ಮಾಡೋ ಕೆಲಸ ಮಾಡು, ನಾನು ಮಾಡೋ ಕೆಲಸ ಮಾಡ್ತೀನಿ ಅನ್ನೋ ರೀತಿ ಮನಸ್ಸಲ್ಲಿ ಅದು ಅಂದ್ಕೊಂಡಿರುತ್ತೆ ನಮ್ಮ ಪಾರು. ಆಗಲೇ ತುದಿಗಲಲ್ಲಿ ಅವಳೆ ಅದನ್ನ ತುಳಿಯೋದಕ್ಕೆ ನಾನು ಬೈತಾ ಇದ್ದೆ ಹಿಂಗೆ ರಂಗೋಲಿ ಬಿಡಿಸ್ತಾ. ಸೈಡಲ್ಲಿ ನಿಂತ್ಕೊಂಡು ಇವ್ರನ್ನ ನೋಡ್ತಾ ಅವಳೆ. ಇನ್ನೊಂದು ಸ್ವಲ್ಪ ಹೊತ್ತು ನೋಡಿ ಹಿಂಗೆ ಎದ್ಬಿಟ್ಟು ಮೇಲೆ ಬರ್ತೀನಿ, ಆವಾಗಲೇ ರೆಡಿಯಾಗಿ ಹೋಗ್ಬಿಟ್ಟು ಅದ್ರ ಮೇಲೆ ಕುತ್ಕೊಬಿಡ್ತಾಳೆ. ಸೊ ಹಂಗೆ ನಾನು ಅದಕ್ಕೆ ಜಾಸ್ತಿ ರಂಗೋಲಿ ಎಲ್ಲ ಬಿಡ್ಸೋಕ್ಕೆ ಹೋಗಲ್ಲ, ವೇಸ್ಟ್. ಸುಮ್ಮನೆ ಸ್ವಲ್ಪ ಹೊತ್ತಿಗೆ ನೋಡಿ ಹಂಗೆ ಏನೋ ಮಾಡಿಬಿಟ್ಟು ಹೋದ್ಲಿ ಇಲ್ಲಿ ಅಂತ, ಅದೆಲ್ಲ ವೈಟ್ ಐತಲ್ಲ ಅದನ್ನೆಲ್ಲ ಏನೋ ಮಾಡಿದ್ಲು ಅನ್ನೋದು ರೀತಿ ಅದಕ್ಕೆ ಹೋಗಿ ತೊಳ್ದಾಡ್ಕೊಂಡು ಬಂದ್ಲು ಆಗ್ಲೇ. ಇರಲಿ ಸ್ವಲ್ಪ ನಮ್ಮ ಇದಕ್ಕಾದ್ರೂ ಒಂದು ಸ್ವಲ್ಪ ಹೊತ್ತಾದರೂ ಇರಲಿ ಅಂತ ನಾನು ಅದೇ ರೀತಿ ರಂಗೋಲಿ ಎಲ್ಲ ಬಿಡಿಸಾದ್ಮೇಲೆ ಈಗ ಬಾಗಿಲೆಲ್ಲ ಈ ಕಡೆ ಎಲ್ಲ ತೊಳೆದಿದ್ನಲ್ಲ, ಸೊ ಬಾಗಿಲಿಗೆ ಬಟ್ಟಿಟ್ಬಿಟ್ಟು ಇನ್ನು ಇಲ್ಲಿಗೆ ಹೂವು ಇಟ್ಬಿಟ್ರೆ ಹೊರಗಡೆ ಕೆಲಸ ಪೂರ್ತಿಯಾಗಿ ಮುಗಿಯುತ್ತೆ. ನೀರು ಹಿಡ್ಕೊಂಡು ನಾನು ಬಳಸ್ಕೊಳಕ್ಕೆ ಒಂದು ಕೊಡ ಹಿಡ್ಕೊಂಡೆ, ಈಚೆ ಕಡೆ ತೊಳ್ಕೊಳ್ಳೋದಕ್ಕೆ ಬಾತ್ರೂಮ್ಗೆಲ್ಲ ನೀರು ಹಾಕಿ ಬಕೆಟ್ಸ್ಗೆಲ್ಲನೂ, ಮತ್ತು ನಾನು ಸ್ನಾನ ಮಾಡ್ಕೊಳ್ಳೋಕ್ಕೆ ಅಂತ ಸ್ವಲ್ಪ 2 ಕೊಡದಷ್ಟು ನೀರು ಬಚ್ಚಲಲ್ಲಿ ಇಟ್ಕೊಂಡು, ಹೊರಗಡೆ ಪಾತ್ರೆ ತೊಳೆಯೋಕ್ಕೆ ಬಕೆಟ್ಸ್ ಎಲ್ಲ ತುಂಬಿ ತೊಟ್ಟಿ ಎಲ್ಲ ಫುಲ್ ಮಾಡ್ಕೊಂಡು ನೋಡಿ ಇಷ್ಟು ಕೆಲಸ ಮಾಡ್ಕೊಂಡಿದ್ದೀನಿ ಹೊರಗಡೆ ಕೆಲಸ ಎಲ್ಲ. ಇನ್ನು ಸ್ವಲ್ಪ ಹೊತ್ತಿಗೆ ನಾನು ಟೀ ಮಾಡಿಬಿಟ್ಟು ನಮ್ಮ ಮನೆಯವ್ರಿಗೆ ಕೊಡೋಷ್ಟರಲ್ಲಿ ನಮ್ಮ ಮನೆಯವ್ರು ಏನು ಮಾಡ್ದಮ್ಮ ಎದ್ದು ನೀನೇನು ಕೆಲಸನೇ ಮಾಡಿಲ್ಲ ಅಂದ್ಬಿಡ್ತಾರೆ ಒಂದೇ ಮಾತಲ್ಲಿ. ಹಂಗೆ ಅದು ಗಂಡು ಮಕ್ಳಿಗೆ ಅರ್ಥ ಆಗಲ್ಲ ಹೇಳಿ. ಸೊ ಹೆಣ್ಮಕ್ಳು ಮಾಡೋ ಅಂಥ ಕೆಲಸಗಳು ಅವು ಕಣ್ಣಿಗೆ ಕಾಣದೇ ಇರೋ ಅಂಥ ಕೆಲಸಗಳು ನಾವು ಮಾಡೋ ಅಂಥದ್ದು. ಆದರೆ ಫುಲ್ಲು ಬಾಡಿ ಪೇನ್ಸ್ ಎಲ್ಲ ಬರುತ್ತೆ, ಆರಾಮಾಗೆ ಬಂದುಬಿಡುತ್ತೆ. ಆದರೆ ನಾವು ಮಾಡೋ ಅಂಥ ಕೆಲಸಗಳು ಕಣ್ಣಿಗೆ ಕಾಣಲ್ಲ ಅಷ್ಟೇ. ಹಾಗೆ ನಮ್ಮ ಹೆಣ್ಮಕ್ಳ ಕಷ್ಟ ಯಾರ ಹತ್ರ ಹೇಳ್ಕೊಳ್ಳೋದು ಹೇಳಿ. ನಾವೆಷ್ಟೇ ಕೆಲಸ ಮಾಡಿದ್ರೂ ಅದು ಕಣ್ಣಿಗೆ ಕಾಣಲ್ಲ, ಹೇಳೋಕ್ಕೂ ಬರಲ್ಲ ಅಷ್ಟೇ. ನಮಗೆ ದೇವ್ರು ಕೊಟ್ಟಿರೋವಂಥ ಇದು ಶಿಕ್ಷೆ ಅಂತಂದು ಹೇಳ್ಬೋದು ನಮಗೆ ಹೆಣ್ಮಕ್ಳಿಗೆ. ಈಗ ನಾನು ಬಾಗಿಲೆಲ್ಲ ಬಳ್ದು ನೀಟಾಗಿ ಬಟ್ಟೆಲ್ಲ ಇಟ್ಟು ಮತ್ತೆ ಹೊರಗಡೆ ಬಂದೆ. ನನ್ನ ತಮ್ಮ ಅಷ್ಟರಲ್ಲಿ ಎದ್ಬಿಟ್ಟು ಬೂಸ ಇಟ್ಬಿಟ್ಟು ಹಸುಗಳಿಗೆ ಹಾಲು ಹಿಂಡ್ತಾವನೆ. ನಾನು ಹೂವು ನೋಡ್ತಾ ಇದ್ದೆ ಗಿಡದಲ್ಲಿ, ಅದು ರೋಗ ಬಂದುಬಿಟ್ಟೈತೆ ಗಿಡಕ್ಕೆ, ಅದಕ್ಕೆ ಹೂವು ಜಾಸ್ತಿ ಬಿಟ್ಟಿರಲಿಲ್ಲ, 2 ಹೂವು ಬಿಟ್ಟಿತ್ತು. ಅದನ್ನು ಕಿತ್ಕೊಂಡು ಹಾಗೆ ಒಂದು ಸರಿ ಕ್ಯಾಮ್ರಾ ಎಲ್ಲ ತೋರಿಸ್ತಾ ಇದ್ದೀನಿ ನೋಡಿ. ಇನ್ನೇನು ಹಾಲು ಹಿಂಡಿ ಮತ್ತೆ ಅವನು ತೊಗೊಂಡು ಹೋಗೋ ಅಷ್ಟರಲ್ಲಿ ನಾನು ಮತ್ತೆ ರಿಟರ್ನ್ ಬಂದೆ ನೋಡಿ. ರಂಗೋಲಿ ಎಲ್ಲ ಬಿಡಿಸಿದ್ದೀನಿ, ಪಕ್ಕದ ಮನೆ ಅಕ್ಕನೂ ಎದ್ದು ಎಲ್ಲ ಕೆಲಸ ಮಾಡ್ತಾಯಿದ್ದಾರೆ ಅವರು. ಇದು ಚಿಕ್ಕ 2 ಹೂವು ಸಿಕ್ತು, ಇದನ್ನು ಬಾಗಿಲಿಗೆ ಇಟ್ಟಿದ್ದೀನಿ. ಹೊರಗಡೆ ಕೆಲಸ ಮುಗೀತು, ಇನ್ನು ಹೋಗಿ ಸ್ನಾನ ಮಾಡ್ಕೊಂಡು ರೆಡಿಯಾಗಿ ಬಂದೆ. ಸ್ನಾನ ಮಾಡ್ಕೊಂಡು ಈಗ ಅಮ್ಮ ಈ ಚಳಿಲಿ ಸ್ನಾನ ಮಾಡ್ಕೊಂಡ್ರೆ ಮೂಗಲ್ಲಿ ನೀರು ಸುರಿತಾನೆ ಇರುತ್ತೆ, ಅಷ್ಟೊಂದು ಶೀತ ಥಂಡಿ. ಈಗ ಆದ್ರೂ ಸ್ನಾನ ಮಾಡಬೇಕಲ್ಲ ವಾರದ ದಿನ. ನಾನು ಬಿಸಿ ಬಿಸಿ ನೀರು ಸ್ನಾನ ಮಾಡ್ಕೊಂಡು ಬಂದು ಈಗ ಅಡುಗೆ ಕೆಲಸಕ್ಕೆ ಶುರು ಮಾಡ್ಕೊಂಡಿದ್ದೀನಿ. ಇವತ್ತು ಪಾಯಸ ಬೇಕಂತೆ ನಮ್ಮ ಮನೆಯಲ್ಲಿ. ನಮ್ಮ ಮನೆಯವ್ರು ಹೆಂಗೆ ಅಂದರೆ ಒಂಥರ ಪ್ರೆಗ್ನೆನ್ಸಿ ಅವರು ಇದ್ದಂಗೆ, ಯಾವಾಗ ಏನು ತಿನ್ಬೇಕು ಅನಿಸುತ್ತೋ ಅವಾಗ ಮಾಡಿಬಿಡ್ಬೇಕು. ಅಂದರೆ ಅದು ಬಯಸ್ತಾ ಇರ್ತಾರೆ, ಬೈಕೆ ಇರುತ್ತೆ ಅಂತಾರಲ್ಲ ಪ್ರೆಗ್ನೆನ್ಸಿ ಅವ್ರಿಗೆ, ಪ್ರೆಗ್ನೆಂಟ್ಗೆ ಆ ರೀತಿ. ನಾನು ಮಾಡೋವಂಥ ಪಾಯಸ ತುಂಬ ಚೆನ್ನಾಗಿ ಇಷ್ಟಪಡ್ತಾರೆ. ಅದಕ್ಕೋಸ್ಕರ ಪಾಯಸ ಮಾಡೋವಂಥ ರಾತ್ರಿನೇ ಎಲ್ಲ ಅವರೇ ಅಂಗಡಿಯಿಂದ ತಂದು ಇಟ್ಟಿದ್ದಾರೆ. ಸೊ ಏನೇನು ಬೇಕೋ ಎಲ್ಲ ಬರ್ಕೊಟ್ಟಿದ್ದೆ ನಾನು. ಅದಕ್ಕೆ ಬೇಕಾಗಿರೋ ಅಂಥ ಅಂದರೆ ಇದು ಶಾವಿಗೆ ಎಲ್ಲ ಮನೆಯಲ್ಲೇ ಇತ್ತು, ಇನ್ನು ಸಕ್ಕರೆ ಇರಲಿಲ್ಲ, ಮತ್ತು ಇದು ದ್ರಾಕ್ಷಿ ಗೋಡಂಬಿ ಇರಲಿಲ್ಲ, ಮತ್ತು ಇನ್ನೊಂದೇನು ಇದು ತುಪ್ಪ ಮೊನ್ನೆ ಖಾಲಿ ಆಯಿತು. 1 kg ಅಷ್ಟು ತೊಗೊಂಡಿದ್ವಲ್ಲ ಅದೆಲ್ಲ ಖಾಲಿ ಆಯಿತು. ತುಪ್ಪ ಒಂದು ಚಿಕ್ಕ ಪಾಕೆಟ್ ಅಷ್ಟು ಇರುತ್ತೆ ಅಂಗಡಿಯಲ್ಲಿ, ನಮ್ಮೂರಲ್ಲಿ ಎಮರ್ಜೆನ್ಸಿಗೆ ಸಿಗುತ್ತೆ. ಅದಕ್ಕೋಸ್ಕರ ಅದು ತೊಗೊಂಡು ಬಾ ಅಂತ ಹೇಳಿದೆ. ಹಾಗೆ ಸಾಂಬಾರಿಗೆ ರಾತ್ರಿನೇ ಕಡಲೆ ಬೀಜ ಎಲ್ಲ ಸುಲಿದ್ಬಿಟ್ಟು ಹುಳಿ ಸಾಂಬಾರು ಮಾಡೋಣ ಅಂತ ನೆನೆಸಿಟ್ಟಿದ್ದೆ. ತುಂಬ ಚೆನ್ನಾಗಿರುತ್ತೆ ಈ ರೀತಿ ನೆನೆಸಿ ಹುಳಿ ಸಾಂಬಾರು ಮಾಡಿದ್ರೆ. ತೋರಿಸ್ತೀನಿ ನಿಮಗೆ, ಅಂದರೆ ಪ್ರೊಸೆಸ್ಸಾಗಿ ಏನಿಲ್ಲ. ಹುಳಿ ಸಾಂಬಾರು ನಾನು ನಾರ್ಮಲಾಗಿ ಸಾಂಬಾರಿಗೆ ಏನೇನು ಹಾಕ್ತೀನೋ ಅಷ್ಟೇ ಹಾಕೋದು, ಅದನ್ನು ಮೇಯ್ನ್ಲಿ ತೋರಿಸ್ತೀನಿ ಮೇಯ್ನಾಗಿ. ಈಗ ನೋಡಿ ಈ ಸ್ಯಾರಿ ಹಾಕ್ಕೊಂಡಿದ್ದೀನಿ ಇವತ್ತು ಶುಕ್ರವಾರ ಅಂತ ಹೇಳ್ಬಿಟ್ಟು, ಯಾಕಂದರೆ ಪೂಜೆ ಮಾಡೋವರೆಗೂ ಆ ರೀತಿ ಹಾಕ್ಕೊಳ್ಳೋಣ, ತುಂಬ ಚೆನ್ನಾಗಿರುತ್ತೆ. ವಾರಕ್ಕೆ 1 ಸರಿ ಆದರೂ ಹಾಕ್ಕೊಳ್ಳಿಲ್ಲ ಅಂದರೆ ಹೆಂಗೆ, ಮತ್ತೆ ತಗೊಂಡು ಬರೀ ಬೀರುಗೆ ಇಡ್ತೀಯ ಅಂತ ನಮ್ಮ ಮನೆಯವರು ಬೈತಾ ಇರ್ತಾರೆ ಸ್ಯಾರೀಸ್ ಎಲ್ಲನೂ. ಇದು ತಗೊಂಡು ಸುಮಾರು ಅಂದರೆ ಒಂದು 8 ವರ್ಷದ ಮೇಲೇ ಆಗೋಯ್ತು. ಹಳೇ ಸೀರೆನೇ, ಆಗ ಸ್ಟಿಚ್ ಮಾಡಿಸಿರುವಂಥ ಬ್ಲೌಸ್ ಇದು, ಮತ್ತೆ ಫಿಟ್ ಆಗಿಬಿಡುತ್ತೆ ಆಗಲ್ಲ ಅಂತ ಹೇಳ್ಬಿಟ್ಟು ಇವತ್ತು ಹಾಕ್ಕೊಂಡಿದ್ದೀನಿ. ಇದೇನು ಬ್ಲ್ಯಾಕ್ ಸ್ಯಾರಿ ಅಲ್ಲ, ಕಾಫಿ ಕಲರ್ ಅಂತಾರಲ್ಲ ಆ ಸ್ಯಾರಿ. ಇದಕ್ಕೆ ಒಂದು ಅದು ಲೇಸ್ ಥರ ಕಟ್ಟೋದು ಇಡಿಸಿದ್ದೆ ಅಷ್ಟೇ, ಇನ್ನೇನು ಡಿಸೈನ್ ಇಡಿಸಿಲ್ಲ. ಹುಳಿ ಸಾಂಬಾರು ಮಾಡ್ತೀನಿ ಅನ್ನಲ್ಲ, ಮೊನ್ನೆ ಒಂದು ಹೀರೆಕಾಯಿನೂ ಕೊಟ್ಟಿದ್ಲು ನಮ್ಮ ರೋಜಾ ಗಿಡದಲ್ಲಿ ಬಿಟ್ಟಿರೋದು. ಅಂದರೆ ಒಂದು 3-4 ಬಿಡುತ್ತೆ ದೊಡ್ಡದಾಗಿ, ಒಂದೊಂದು ವಾರಕ್ಕೊಂದು ಸಾರಿ. ಅದರಲ್ಲಿ ನಾನು ರೋಜಾ ಇಬ್ಬರು ಡಿವೈಡ್ ಮಾಡ್ಕೊಂಡು ಸ್ವಲ್ಪ ತಗೊಂಡು ಮಾಡ್ತೀವಿ. ಅದಕ್ಕೆ ಇನ್ನು ಬರೀ ಕಡಲೆ ಬೀಜ ಹೆಂಗೆ ಹಾಕೋದು ಅಂತ ಅದಕ್ಕೆ 1-2 ಗಿಡದಲ್ಲೇ ಬಿಟ್ಟಿರುವಂಥ ಬದನೆಕಾಯಿನೂ ಇತ್ತು, ಮತ್ತು ಹೀರೆಕಾಯಿ ಕೊಟ್ಟಿತ್ತಲ್ಲ ಅದನ್ನು, ಆ ಕಡಲೆ ಬೀಜ ನೆನೆಸಿದ್ದೆ. ಎಲ್ಲ ತುಂಬ ಚೆನ್ನಾಗಿರುತ್ತೆ, ಟೊಮೊಟೊ ಎಲ್ಲ ಹಾಕಿ ಮಾಡಿಬಿಟ್ರೆ ಭಾಳ ಚೆನ್ನಾಗಿರುತ್ತೆ ಹುಳಿ ಸಾಂಬಾರು. ಅದಕ್ಕೆ ಅದನ್ನೆಲ್ಲ ನೀಟಾಗಿ ಮೇಲ್ಗಡೆದೆಲ್ಲ ತಿಗಡೆಲ್ಲ ತೆಗೆದುಬಿಟ್ಟು ಕಟ್ ಮಾಡಿ ಆ ರೀತಿ ಹಾಕ್ತಾಯಿದ್ದೀನಿ.
ಹಾಕಿ ಮತ್ತು ನೀಟಾಗಿ ಅದೆಲ್ಲ ತೊಳ್ಕೊಂಡು ಮತ್ತು ಸಾಂಬಾರಿಗೆಲ್ಲ ಜೋಡಿಸ್ಕೊಂಡೆ. ಹುಳಿ ಸಾಂಬಾರಿಗೆ ಏನೇನು ಬೇಕೋ ಎಲ್ಲ ತೋರಿಸ್ತೀನಿ ಮೇಯ್ನಾಗಿ. ಸುಮ್ಮನೆ ಆ ರೀತಿ ಪ್ರೊಸೆಸ್ಸಾಗಿ ಏನು ತೋರಿಸ್ತಾ ಇಲ್ಲ, ಸುಮ್ಮನೆ ನಾನು ಯಾವ ರೀತಿ ಮಾಡ್ತೀನೋ ಅದು ತುಂಬ ವೀಡಿಯೋಸಲ್ಲಿ ತೋರಿಸ್ತೀನಿ ಹುಳಿ ಸಾಂಬಾರು. ಇನ್ನು ಅಷ್ಟೇ ಡಿಫ್ರೆಂಟಾಗಿ ಏನು ಮಾಡಲ್ಲ ಹುಳಿ ಸಾಂಬಾರು. ಇನ್ನು ನಾನೇನಾದರೂ ಡಿಫ್ರೆಂಟಾಗಿ ಟ್ರೈ ಮಾಡಬೇಕು ಅಂದರೆ ಮಾಡಬೇಕು ವೀಡಿಯೋಗೋಸ್ಕರ ಅಷ್ಟೇ. ಈಗ ಸದ್ಯಕ್ಕೆ ಅರ್ಜೆಂಟಾಗಿ ನನಗೆ ಗೊತ್ತಿರೋ ಹುಳಿ ಸಾಂಬಾರೇ ಮಾಡ್ತಾಯಿದ್ದೀನಿ. ಆಮೇಲೆ ಡಿಫ್ರೆಂಟಾಗಿ ಬೇಕಾದ್ರೆ ಟ್ರೈ ಮಾಡಿದ್ಮೇಲೆ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಈಗ ಜಾರು ನಮ್ಮದು ಜಾರ್ ಇರಲಿಲ್ಲ, ಹಾಗಾಗಿ ಅಲ್ಲೇ ರೋಜಾ ಅವ್ರದ್ದು ತೊಗೊಂಡು ಬಂದು ಈಗ ಜಾರ್ಗೆ ಹಾಕ್ಕೊತಾ ಇದ್ದೀನಿ. ನೋಡಿ, ಈರುಳ್ಳಿ, ಬೆಳ್ಳುಳ್ಳಿ, ಚಕ್ಕೆ, ಲವಂಗ, ಗಸಗಸೆ, ಒಣಮೆಣ್ಸಿನ್ಕಾಯಿ ಖಾರಕ್ಕೆ, ಮತ್ತು ಸ್ವಲ್ಪ ಹಸಿಕಾಯಿ, ಒಂದು ಇಡಿಯಷ್ಟು ಇದು ಕಡಲೆ ಬೀಜ ಹುರಿದಿರೋವು, ಒಂದೆರಡು ಟೊಮೊಟೊ, ಕೊತ್ತಂಬರಿ ಸೊಪ್ಪು, ಇಷ್ಟೇ ಹುಳಿ ಸಾಂಬಾರ್ಗೆ ಹಾಕೋದು ನಾವು. ಅದಕ್ಕೋಸ್ಕರ ಇನ್ನು ತೋರ್ಸೋಕ್ಕಾಗಲಿಲ್ಲ. ಇನ್ನು ಜಾಸ್ತಿ ಇನ್ನೇನು ಪ್ರೋಸೆಸ್ಸಾಗಿ ಇಡೋದು ಲೆಂತಿ ಆಗಿಬಿಡುತ್ತೆ, ಮತ್ತು ವೀಡಿಯೋ ನೋಡೋರ್ಗೂ ಬೋರ್ ಅನಿಸುತ್ತಲ್ವ, ಹಾಗಾಗಿ ಇನ್ನು ಅದನ್ನೆಲ್ಲ ರುಬ್ಕೋಬೇಕು ಮಿಕ್ಸಿ ಜಾರ್ಗೆ ಹಾಕ್ಕೊಬಿಟ್ಟು. ಇನ್ನು ಕರೆಂಟ್ ಹೋಗ್ಬಿಟ್ರೆ ಈಗ ಮತ್ತು ಸಂಜೆವರೆಗೂ ಯಾಕೋ ಈ ಮಧ್ಯೆ ಕರೆಂಟ್ ಅನ್ನೋದಿರಲ್ಲ ನಮ್ಮೂರಲ್ಲಿ. ಬೆಳಿಗ್ಗೆ ತೆಗೆದುಬಿಟ್ರೆ ಮತ್ತು ಸಂಜೆವರೆಗೂ ಕೊಡೋಲ್ಲ. ನಾನೇನಾದರೂ ಬೆಳಿಗ್ಗೆ ಟೈಮ್ ಎದ್ಬಿಟ್ಟು ಬೇಗ ನಾನು ಮೊಬೈಲ್ ಏನಾದರೂ ಚಾರ್ಜಿಂಗ್ ಮಾಡ್ಕೊಂಡಿಲ್ಲ ಅಂದರೆ ಅವತ್ತು ವೀಡಿಯೋನೂ ಇಲ್ಲ ಮತ್ತು ವೀಡಿಯೋ ಕವರ್ ಮಾಡೋಕ್ಕೂ ಇರಲ್ಲ ಚಾರ್ಜಿಂಗ್, ಆ ರೀತಿ ಆಗಿಬಿಡುತ್ತೆ. ಅದಕ್ಕೆ ಈ ಮಧ್ಯ ಬೆಳಗ್ಗೆ ಒಂದು 8-9 ಗಂಟೆ ಅಷ್ಟರಲ್ಲಿ ಎಲ್ಲ ಕೆಲಸಗಳು ಮುಗಿಸ್ಬಿಡ್ತೀನಿ. ಮತ್ತು ಡೇ ಫುಲ್ ಕರೆಂಟ್ ಇಲ್ಲ ಅಂದರೂ ಮತ್ತು ಮೊಬೈಲ್ ಚಾರ್ಜಿಂಗ್ಸ್ ಎಲ್ಲ ಬೆಳಗ್ಗೆನೇ ಮಾಡ್ಕೊಬಿಡ್ತೀನಿ. ಅದಕ್ಕೋಸ್ಕರ ಕರೆಂಟಲ್ಲಿ ಏನೇನು ಆಗಬೇಕೋ ಕೆಲಸಗಳು ಅವೆಲ್ಲ ಬೇಗನೆ 9 ಗಂಟೆ ಅಷ್ಟರಲ್ಲಿ ಮುಗಿಸ್ಬಿಡ್ತೀನಿ. ಅದಕ್ಕೆ ಇದನ್ನು ರುಬ್ಕೊತಾ ಇದ್ದೀನಿ. ರುಬ್ಕೊಂಡು ಈಗ ಸಾಂಬಾರಿಗೆ ಎಲ್ಲ ಕಲಸಿಟ್ಬಿಟ್ರೆ ಸಾಂಬಾರು ಕೆಲಸ ಅಲ್ಲಿಗೆ ಮುಗಿಯುತ್ತೆ. ಮತ್ತು ನಾನು ಈ ಕಡೆ ಎಲ್ಲ ಬೇರೆ ಅಡುಗೆ ಅಂದರೆ ಅನ್ನ ಮತ್ತು ಇದು ಪಾಯಸ ಮಾಡಬೇಕಲ್ಲ, ಅದಕ್ಕೆ ಮಾಡ್ಕೊಳ್ಳೋದಕ್ಕೆ ಎಲ್ಲ ಜೋಡಿಸ್ಕೋಬೋದು. ನೋಡಿ, ನಮ್ಮ ಮನೆಯವರು ಪಾಪ ಯಾವ್ಯಾವ ಆ್ಯಂಗಲಲ್ಲಿ ವೀಡಿಯೋ ಮಾಡಿಕೊಡ್ತಾವ್ರು ನನಗೆ. ನಾನು ಹೇಳಲ್ಲ, ಅವ್ರಿಗೆ ಹೆಂಗೆ ಇಷ್ಟನೋ ಹಂಗೆ ವೀಡಿಯೋ ಮಾಡಿಕೊಡ್ತಾ ಇರ್ತಾರೆ ನನಗೆ. ತುಂಬ ಚೆನ್ನಾಗಿ ಕವರ್ ಮಾಡ್ತಾರೆ ವೀಡಿಯೋ ಮಾತ್ರ. ತುಂಬ ಜನ ಕೇಳಿದ್ದೀರಾ ನಿಮ್ಗೆ ಯಾರು ವೀಡಿಯೋ ಎಲ್ಲ ಕವರ್ ಮಾಡೋದಂತ. ನಮ್ಮ ಹಸ್ಬೆಂಡೇ ತುಂಬ ಚೆನ್ನಾಗಿ ಮಾಡಿಕೊಡ್ತಾರೆ ವೀಡಿಯೋ ಮಾತ್ರ. ಅದು ಸ್ಕಿಲ್ಲು, ಅಂದರೆ ಕ್ಯಾಮ್ರಾ ಯಾವ ರೀತಿ ತೊಗೋಬೇಕು, ಯಾವ ರೀತಿ ತೊಗೊಂಡೋಗ್ಬೇಕು ಅನ್ನೋದೊಂದು ಸ್ಕಿಲ್ ತುಂಬ ಚೆನ್ನಾಗಿದೆ ಅವರಿಗೆ. ನೋಡಿ, ಈಗ ಇದು ಕಡಲೆ ಬೀಜ ಎಲ್ಲ ನೆನೆಸಿದ್ನಲ್ಲ, ಅದು ನೀಟಾಗಿ ಹಂಗೆ ತೊಳೆದ್ಬಿಟ್ಟು ಈಗ ಒಂದು ಪಾತ್ರೆಗೆ ಹಾಕ್ತಾಯಿದ್ದೀನಿ. ಇದರಲ್ಲಿ ಮಾಡೋಣ ಅಂತ ಸ್ವಲ್ಪ ನೀರು ಜಾಸ್ತಿ ಹಾಕಿ ಕುದಿಸ್ಬೇಕು. ಅದಕ್ಕೋಸ್ಕರ ನಾನು ಸ್ವಲ್ಪ ದೊಡ್ಡ ಪಾತ್ರೆನೇ ಇಟ್ಟಿದ್ದೀನಿ. ಇದಕ್ಕೆ ಒಂದು ಅರ್ಧಕ್ಕೆ ಕಲಸಿಟ್ಬಿಟ್ರೆ ಚೆನ್ನಾಗಿ ಕುದಿಯುತ್ತೆ. ಒಂದು 10-15 ನಿಮಿಷ ಆದರೂ ಕುದಿಸ್ಕೋಬೇಕು ಚೆನ್ನಾಗೆ. ಅದಕ್ಕೆಲ್ಲ ಇದು ಹೀರೆಕಾಯಿ ಎಲ್ಲ ಕಟ್ ಮಾಡಿದ್ನಲ್ಲ, ಬದನೆಕಾಯಿ, ಹೀರೆಕಾಯಿ ಎಲ್ಲ ನೀಟಾಗಿ ತೊಳೆದು ಮತ್ತು ಹಾಕ್ಕೊಂಡು ರುಬ್ಕೊಂಡಿದ್ನಲ್ಲ ಇದು ಮಸಾಲೆ, ಅದನ್ನೆಲ್ಲ ಹಾಕ್ತಿದ್ದೀನಿ. ಇದಕ್ಕೆ ಸ್ವಲ್ಪ ಧನಿಯಾ ಪೌಡ್ರು ಹಾಕಿದ್ದೀನಿ, ತೋರಿಸಿಲ್ಲ ನಿಮಗೆ. ನಾನೆಲ್ಲ ರುಬ್ಕೊಂಡು ಆದಮೇಲೆ ಕೊನೆಯದಾಗಿ 1-2 ಸ್ಪೂನಷ್ಟು ಧನಿಯಾ ಪೌಡ್ರು. ಅಂದರೆ ಹುರಿದಿರೋದು, ನಾವು ಹುರಿದಿರೋದು ಬೇರೆ ಈ ಥರ ತರಕಾರಿ ಸಾಂಬಾರಿಗೆ, ಮತ್ತು ನಾನ್ ವೆಜ್ ಸಾಂಬಾರುಗಳಿಗೆಲ್ಲ ಹಸಿ ಧನಿಯಾ ಕಾಳದು ಅದು ಹುರಿದೇ ಇದ್ದು ಅದು ಸಾಂಬಾರು ಪೌಡ್ರ್ ಬೇರೆ ಇರುತ್ತೆ. ನಾನು ಇದಕ್ಕೆ ಹುರಿದಿರೋ ಅಂಥ ಧನಿಯಾ ಪೌಡ್ರು ಹಾಕಿರೋದು ತರಕಾರಿ ಸಾಂಬಾರಿಗೆ. ಅದನ್ನು ಹಾಕ್ಕೊಂಡು ಚೆನ್ನಾಗಿ ರುಬ್ಕೊಂಡು ಈಗೆಲ್ಲ ಕಲಸಿಟ್ಟಿದ್ದೀನಿ. ಇದಕ್ಕೆ ಈಗ 1 ಸ್ಪೂನಷ್ಟು ಇದು ಅರಿಶಿನ ಸೇರಿಸ್ತೀನಿ ನಾನು. ಯಾವುದೇ ಸಾಂಬಾರ್ಗಾಗಿರ್ಬೋದು, ಒಂದು ಚಿಕ್ಕ ಸ್ಪೂನ್ ಹೇಳ್ರಿ, ಅದು ದೊಡ್ಡ ಸ್ಪೂನ್ ಏನಲ್ಲ, ಟೀ ಸ್ಪೂನು ಅಲ್ಲ, ಅದು ಚಿಕ್ಕದು. ಅದರಲ್ಲಿ 1 ಸ್ಪೂನಷ್ಟು ಅರಿಶಿನ ಪುಡಿ ಸೇರಿಸ್ತೀನಿ. ಅದು ಸೇರಿಸಾದ್ಮೇಲೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡು ಇನ್ನೊಂದು 10-15 ನಿಮಿಷ ಕುದಿಸ್ಕೊಳ್ಳೋದೇನೆ ಸಾಂಬಾರು. ಇಷ್ಟಕ್ಕೆ ರೆಡಿ ಆಗುತ್ತೆ ಸಾಂಬಾರು ಕೆಲಸ. ಆಮೇಲೆ ಕೊನೆಯದಾಗಿ ಒಗ್ಗರಣೆ ಕೊಡೋಣ ಈ ಸಾರಿ ಅಂತಂದು ಹೇಳ್ಬಿಟ್ಟು ಅಷ್ಟರಲ್ಲಿ ಲಾಸ್ಯ ಮಾನ್ವಿಕು ಎದ್ದು ಬಂದುಬಿಟ್ರು. ಅವ್ರಿಗೆ ನಾನು ಏನಾದರೂ ವೆರೈಟಿ ಮಾಡ್ತೀನಿ, ಹೊಸ್ದಾಗಿ ಮಾಡ್ತೀನಿ ಅಡುಗೆ ಅಂದರೆ ತುಂಬ ಎಕ್ಸೈಟ್ಮೆಂಟು. ನಮ್ಮತ್ತೆ ಏನೋ ಮಾಡ್ತಾರೆ ಅನ್ನೋ ಥರ. ಈಗ ಪಾಯಸ ಮಾಡ್ತೀನಿ ಅಂತ ಅಂದರೆ ಫುಲ್ ಖುಷಿ. ಅತ್ತೆ ನಾನು ತಿಂತೀನಿ ಅಂತ ಹಿಂದಿಂದನೇ ಓಡಾಡ್ತಾಯಿದ್ರು. ಆಯಿತು ಮಾಡೋವರೆಗೂ ಸುಮ್ಮನೆ ಆಟಾಡ್ರಿ, ಜಗಳ ಮಾಡಬೇಡ್ರಿ ಅಂತಂದೇಳಿ ಅವ್ರನ್ನ ಆ ರೀತಿ ಆಟಾಡಕ್ಕೆ ಬಿಟ್ಟೆ. ಆದ್ರೂ ಅವ್ರ ಮಾವನ ಜೊತೆ ಈಗ ಕ್ಯಾಮ್ರಾ ಹಿಡ್ದಿದ್ರೆ ಅವ್ರ ಮಾವನ ಇನ್ನೇನು ನೋಡ್ತಾನೆ, ಕ್ಯಾಮ್ರಾ ತೆಗಿತಾನೆ ಅಂತ ಹೇಳ್ಬಿಟ್ಟು ವೀಡಿಯೋ. ಸೊ ನೋಡಿ ಎಷ್ಟು ಚೆನ್ನಾಗಿ ಆ್ಯಕ್ಟಿಂಗ್ ಮಾಡ್ತಾವಳೆ. ಚೆನ್ನಾಗಿರುತ್ತೆ ಈ ರೀತಿ ಮಕ್ಕಳಿದ್ರೆ ಮನೆಯಲ್ಲಿ. ನನಗಂತೂ ಹೆಣ್ಮಕ್ಳು ಅಂದರೆ ತುಂಬ ಇಷ್ಟ. ಅದಕ್ಕೆ ದೇವ್ರು ನನಗೆ ಹೆಣ್ಮಕ್ಳು ಕೊಟ್ಟಿಲ್ಲ. ಸೊ ಇಷ್ಟ ನಮಗೆ ಏನಿರುತ್ತೋ, ನಾವು ಯಾವ ಮಕ್ಕಳನ್ನ ಇಷ್ಟಪಡ್ತೀವೋ ಅಂಥವ್ರನ್ನ ದೇವರು ನಮಗೆ ಕೊಡೋಕ್ಕೆ ಇಷ್ಟಪಡಲ್ಲ. ಈಗ ತುಂಬ ಮನೆಯಲ್ಲಿ ಗಂಡು ಮಕ್ಳು ಅಂದರೆ ತುಂಬ ಇಷ್ಟ ಇರುತ್ತೆ, ಅಂಥವ್ರಿಗೆ ಗಂಡು ಮಕ್ಕಳೇ ಇರಲ್ಲ. ಸೊ ನನಗೀಗ ಹೆಣ್ಮಗಳು ಅಂದರೆ ತುಂಬ ಇಷ್ಟ, ನನಗೆ ಹೆಣ್ಮಕ್ಳೇ ಇಲ್ಲ. ಹಂಗೆ ಇಬ್ಬರು ಗಂಡು ಮಕ್ಕಳೇ. ಹಾಗೆ ನಾವು ಅದಕ್ಕೆ ಯಾವುದ್ರ ಮೇಲೂ ಜಾಸ್ತಿ ಆಸೆ ಇಟ್ಕೋಬಾರ್ದು ಅಂತಾರಲ್ಲ, ಅದು ನಿಜಾನೇ. ಹಾಗೆ ಲಾಸ್ಯಗೆ ಸ್ವಲ್ಪ ತಿನ್ನಕ್ಕೆ ಕೊಟ್ಟೆ. ಹಣ್ಣಿತ್ತು ಇಲ್ಲಿ ಒಂದು, ಅದು ಕೊಟ್ಟರೆ ತಿಂತ ಅವಳು ಹೊರಗಡೆ ಆಟಾಡ್ತಾ ಇದ್ಲು. ಅಷ್ಟರಲ್ಲಿ ಸಾಂಬಾರಿಗೆಲ್ಲ ಕಲಸಿಟ್ಟಿದ್ದಾಯಿತು. ಅದು ಒಂದು ಸೈಡ್ ಕುದೀಲಿ ಅಂತ ಈಗ ಪಾಯಸಕ್ಕೆ ಅಂತ ಸ್ವಲ್ಪ ತುಪ್ಪ ಹಾಕ್ಬಿಟ್ಟು ಇದಕ್ಕೆ ದ್ರಾಕ್ಷಿ ಗೋಡಂಬಿ, ಇದು ಹೌದು ದ್ರಾಕ್ಷಿ ಗೋಡಂಬಿನೇ ಅದನ್ನು ಬೇಗ ನಾನು ಬಾದಾಮ್ ಅಂದ್ಕೊತೀನಿ, ಅದಕ್ಕೆ ಅಂತಂದು ಹೇಳಿದೆ. ದ್ರಾಕ್ಷಿ ಗೋಡಂಬಿನೇ ಅದನ್ನು ಫ್ರೈ ಮಾಡ್ಕೊತಾ ಇದ್ದೀನಿ. ಈಗ ಫ್ರೈ ಮಾಡ್ಕೊಂಡು ನೀಟಾಗಿ ಆ ರೀತಿ ಒಂಥರ ಊದ್ಕೊಬಿಡುತ್ತೆ ಅದು ತುಪ್ಪದಲ್ಲಿ ಹುರಿದಾಗ. ಸೊ ಆ ರೀತಿ ಬಂದಾಗ ನಾವು ಎತ್ಬಿಟ್ರೆ ಸಾಕು. ಇನ್ನು ಜಾಸ್ತಿ ಅದರಲ್ಲೇ ಬಿಟ್ಟರೆ ಅವೆಲ್ಲ ಸೀದೋಗ್ಬಿಡುತ್ತಲ್ಲ. ಹಾಗಾಗಿ ಈಗ ಇದನ್ನು ನೀಟಾಗಿ ಡಿವೈಡ್ ಮಾಡಿ ಇದ್ರ ಜೊತೆಗೇ, ಆ ತುಪ್ಪದ ಜೊತೆಗೇ ನಾನು ಶಾವಿಗೆ ಹಾಕ್ತಾಯಿದ್ದೀನಿ. ಸೊ ಇದರಲ್ಲಿ ಡೈಲಿ ನಾನು ಯಾವಾಗ ಮಾಡಿದ್ರು 1 ಬೌಲಷ್ಟು ಶಾವಿಗೆ ಹಾಕ್ತಿದ್ದೆ. ಈಗ ಲಾಸೆ, ಮಾನ್ವಿಕು ಮತ್ತು ರೋಜಾ ಎಲ್ಲರೂ ಇರೋದ್ರಿಂದ ಸ್ವಲ್ಪ ಇನ್ನೊಂದು ಇಡಿಯಷ್ಟು ಜಾಸ್ತಿ ಹಾಕ್ತಾಯಿದ್ದೀನಿ.
ಅವ್ರಿಗೂ ಸ್ವಲ್ಪ ಸ್ವಲ್ಪ ಕೊಟ್ಟರೆ ನಮ್ಮ ಮನೆಯವರು ಒಂದು 2-3 ಟೈಮ್ ಆದರೂ ತಿಂತಾರೆ ಮಾಡಿರೋದು. ಒಂದೇ ಟೈಮ್ಗೆ ಅವ್ರಿಗೆ ತೃಪ್ತಿ ಆಗಲ್ಲ. ಅದಕ್ಕೆ ಸ್ವಲ್ಪ ಜಾಸ್ತಿನೇ ಮಾಡ್ತಾಯಿದ್ದೀನಿ. ತಿನ್ನಲಿ ಪಾಪ ಅವರು ಒಂದು 3 ಟೈಮ್ ತಿನ್ನಲಿ, ಮತ್ತು ಇವ್ರಿಗೂ ಎಲ್ಲರಿಗೂ ಕೊಡಬೇಕಲ್ಲ ಅಮ್ಮವ್ರ ಮನೆಗೆ, ಅದಕ್ಕೋಸ್ಕರ ಸ್ವಲ್ಪ ಜಾಸ್ತಿನೇ ಮಾಡ್ತಾಯಿದ್ದೀನಿ ಈ ಸಾರಿ. ಇದನ್ನು ಈ ಕಟ್ಟಿಗೆ ಇದಿತ್ತಲ್ಲ ಅದು ಚೌಟ, ಅದರಲ್ಲಿ ಬರ್ತಾನೆ ಇಲ್ಲ. ಅದಕ್ಕೆ ಸ್ಟೀಲಿನ ತಗೊಂಡೆ, ಮತ್ತೆ ನೀಟಾಗಿ ಹುರ್ಕೊಳ್ಳೋಣ ಅಂತ. ಮತ್ತು ತಳದಲ್ಲಿರೋದೆಲ್ಲ ಸೀದೋಗ್ಬಿಡುತ್ತೆ ಅದು ನೀಟಾಗಿ ಈ ರೀತಿ ಹಿಂದೆ ಮುಂದೆ ಆಡಿಸಿಲ್ಲ ಅಂದರೆ. ಇನ್ನೇನೋ ಒಂದು ಲೋ ಫ್ಲೇಮಲ್ಲಿ ಇಟ್ಕೊಂಡು ತುಪ್ಪದ ಸ್ಮೆಲ್ ಹಂಗೆ ಘಮ ಘಮ ಅಂತ ಇರುತ್ತೆ. ಅದರಲ್ಲಿ ಉರಿತಾ ಇದ್ದರೆ ಭಾಳ ಚೆನ್ನಾಗಿರುತ್ತೆ. ಆ ಸ್ಮೆಲ್ಲೇ ತುಂಬ ಚೆನ್ನಾಗಿರುತ್ತೆ ಹೇಳಿ. ಈಗ ಇದನ್ನು ನೀಟಾಗಿ ಫ್ರೈ ಮಾಡ್ಕೊಬಿಟ್ಟು ಇನ್ನೇನು ಪಾಯಸಕ್ಕೆ ಈ ಸೈಡ್ ಇಟ್ಕೊಬಿಟ್ರೆ, ಮತ್ತು ನಮ್ಮ ಮನೆಯವ್ರಿಗೆ ಇವತ್ತು ಸ್ವಲ್ಪ ಕೆಲಸ ಇದೆ, ನಾನು ಹೊರಗಡೆ ಹೋಗಬೇಕು ಅಂತ ಹೇಳ್ತಿದ್ದಾರೆ. ಅದಕ್ಕೆ ಬೇಗ ಬೇಗ ಅಡುಗೆನೂ ಮಾಡ್ತಾಯಿದ್ದೀನಿ. ಅವ್ರು ಬೇಕಾದರೆ ಊಟ ಮಾಡ್ಕೊಂಡು ಹೋದ್ರು ನಾನು ಪೂಜೆ ಆದಮೇಲೆ ಊಟ ಮಾಡ್ಕೊತೀನಿ. ಹಾಗಾಗಿ ಫಸ್ಟ್ ಇವ್ರಿಗೆ ಅಡುಗೆ ಎಲ್ಲ ಮಾಡಿ ಊಟಕ್ಕೆ ಇಟ್ಕೊಳ್ಳೋಣ ಅಂತ ಉರಿತಾ ಇದ್ದೀನಿ ಬೇಗ ಬೇಗ. ನೋಡಿ ಅದೊಂಥರ ಬ್ರೌನ್ ಕಲರ್ ಬರುತ್ತೆ, ಅಲ್ಲಿವರೆಗೂ ಹುರ್ಕೊಂಡ್ರೆ ಸಾಕು. ಈಗ ಇದಕ್ಕೆ ನಾನೀಗ ಒಂದು ಬೌಲಷ್ಟು ಶಾವಿಗೆ ತೊಗೊಂಡಿರೋದು. ಇದಕ್ಕೆ ಅರ್ಧ ಬೌಲಷ್ಟು ಸಕ್ಕರೆ ಹಾಕ್ಕೊಂತೀನಿ. ಸೊ ನಮ್ಗೆ ಅಷ್ಟು ಸಾಕು ಸ್ವೀಟು. ತುಂಬ ಸ್ವೀಟ್ ಇಷ್ಟಪಡೋರು ಅದ್ರ ಬೌಲ್ ಫುಲ್ಲು ಹಾಕ್ಕೊತಾರೆ ಸಕ್ಕರೆ. ನಾನು ಅರ್ಧ ಬೌಲಷ್ಟು ಹಾಕಿದ್ದೀನಿ. ಸ್ವಲ್ಪ ನೀರು ಹಾಕಿದ್ದೀನಿ ಸಕ್ಕರೆ ಕರಗಲಿ ಅಂತಂದು ಹೇಳ್ಬಿಟ್ಟು. ಅದು ಕರಗ್ತಾ ಇರಲಿ ಅಂತ ಈಗ ಒಂದು 4-5 ಏಲಕ್ಕಿ ತೊಗೊಂಡು ಸುಲ್ಕೊತಾ ಇದ್ದೀನಿ. ಬಂಡೆ ಎಲ್ಲ ನೀಟಾಗಿ ಬೆಳಿಗ್ಗೆನೇ ನಾನು ಎದ್ಬಿಟ್ಟು ಗ್ಯಾಸ್ ಎಲ್ಲ ಒರೆಸ್ಕೊಂಡು ಬಂಡೆ ಎಲ್ಲ ತೊಳೆದಿದ್ದೆ ಹೇಳ್ರಿ. ಅದಕ್ಕೆ ಬಂಡೆ ಮೇಲೆ ನೀಟಾಗಿ ಪುಡಿ ಥರ ಕುಟ್ಕೊಳ್ಳೋಣ ಅಂತ ಅದ್ರ ಮೇಲೆ ಸುಲಿದಾಕ್ತಾ ಇದ್ದೀನಿ. ಪರವಾಗಿಲ್ಲ, ಇದು ಗ್ಯಾಸ್ ಬಂಡೆ ನೈಸ್ ಬಂಡೆನೇ ಅವಾಗ ಹಾಕ್ಸಿದ್ದು, ಹಾಗಾಗಿ ತೊಳೆದ್ಬಿಟ್ರೆ ಕ್ಲೀನಾಗಿ ತುಂಬ ಚೆನ್ನಾಗಿರುತ್ತೆ. ಇನ್ನೂ ನನಗೆ ಸ್ವಲ್ಪ ಪ್ಲೇಸ್ ಇಲ್ಲ, ಇಲ್ಲಾಂದರೆ ಚಪಾತಿ ಎಲ್ಲ ಇಲ್ಲೇ ಒಸ್ಕೊಂಡು ಇಲ್ಲೇ ಸುಟ್ಕೋಬೋದು. ಭಾಳ ಚೆನ್ನಾಗಿರುತ್ತೆ ಆ ರೀತಿ ನಿಂತ್ಕೊಂಡೇ ಎಲ್ಲ ಇದು ಮಾಡಿ ಕೆಲಸ ಮಾಡಿದ್ರೆ ಭಾಳ ಚೆನ್ನಾಗಿರುತ್ತೆ. ಇದು ಕಲ್ಲು ಈ ರೀತಿ ಏಲಕ್ಕಿ ಅದೆಲ್ಲ ಕುಟ್ಕೊಳ್ಳೋಕ್ಕೆ ಅಂತಂದರೆ ಇದನ್ನ ಇಟ್ಕೊಂಡಿದ್ದೀನಿ ಒಂದು. ಅದರಲ್ಲಿ ಈಗ ಕುಟ್ಟಿದ್ರೆ ಮತ್ತೆ ಸೌಂಡ್ ದಡ ದಡ ಅಂತ ಸೌಂಡ್ ಬರುತ್ತೆ. ಅದಕ್ಕೆ ಆ ರೀತಿ ಫುಲ್ಲು ಕಲ್ಲಲ್ಲಿ ನಾವು ರುಬ್ದಂಗೆ ರುಬ್ತಾ ಇದ್ದೀನಿ, ಚೆನ್ನಾಗಿ ಪೌಡ್ರ್ ಆಗುತ್ತೆ ಅಂತ. ನಾವು ಪಾಯಸಕ್ಕೆ ಈ ರೀತಿ ಏಲಕ್ಕಿ ಹಾಕೋದ್ರಿಂದ ಒಂದು ಒಳ್ಳೆ ಫ್ಲೇವರ್ ಬರುತ್ತೆ, ಮತ್ತು ಟೇಸ್ಟು ತುಂಬ ಚೆನ್ನಾಗಿರುತ್ತೆ ತಿನ್ನೋಕ್ಕೆ. ನನಗೆ ಈ ರೀತಿ ಒಬ್ಬಟ್ಟಿಗಾಗಿರ್ಬೋದು, ಕಡುಬ್ಗಾಗಿರ್ಬೋದು, ಈ ರೀತಿ ಪಾಯಸಕ್ಕೆ ಏಲಕ್ಕಿ ಇದ್ರೇ ಇಷ್ಟ ಆಗೋದು. ಅದಕ್ಕೋಸ್ಕರ ಏಲಕ್ಕಿ ಪುಡಿ ಹಾಕಿ ಸ್ವಲ್ಪ ಕರಗ್ತದು. ಅಷ್ಟರಲ್ಲಿ ಹಾಲು ನಾನು ಕಾಯಿಸ್ಕೊಂಡಿಟ್ಟಿದ್ನಲ್ಲ ಬೆಳಿಗ್ಗೆ, ಆ ಹಾಲನ್ನ ಈಗ ಒಂದು ಫುಲ್ಲು ಎಲ್ಲ ಹಾಕ್ತಾಯಿದ್ದೀನಿ. ಒಂದು ಸ್ವಲ್ಪ ಇರಿಸ್ತಾಯಿದ್ದೀನಿ ನಮ್ಮ ಪಾರುಗೆ. ಕೊನೆಯದಾಗಿ ನಮ್ಮ ಪಾರು ಸ್ವಲ್ಪ ಹಾಲು ಇಲ್ಲ ಮೊಸರು ಆ ರೀತಿ ಕಲಸಾಕಿದ್ರೇ ಅನ್ನದ ಜೊತೆ ತಿನ್ನೋದು, ಇಲ್ಲಾಂದರೆ ತಿನ್ನಲ್ಲ ಅವಳು. ಬರೀ ಸಾಂಬಾರಲ್ಲಿ ಕಲಸಾಕಿದ್ರೆ ತಿನ್ನೋದೇ ಇಲ್ಲ. ಅದಕ್ಕೋಸ್ಕರ ಒಂದು ಸ್ವಲ್ಪ ಆ ರೀತಿ ಇರಲಿ ಅಂತ ಎತ್ತಿಟ್ಟೆ. ಹಾಗೆ ಈಗ ಹಾಲು ಹಾಕಿದ್ದೀನಲ್ಲ, ಇದು ಒಂದು ಕುದಿ ಬರಲಿ ಚೆನ್ನಾಗಿ ಅಂತ ನಾನು ಫ್ರಿಡ್ಜಲ್ಲಿರೋದು ಇದು ಬಾದಾಮ್ ಪೌಡ್ರು ಅದೆಲ್ಲ ಒಂದು ಹತ್ರ ತಂದಿಟ್ಕೊತಾ ಇದ್ದೀನಿ. ನಮ್ಮ ಮನೆಯವ್ರು ನೋಡಿ ಎಷ್ಟು ಚೆನ್ನಾಗಿ ವೀಡಿಯೋ ಮಾಡ್ಕೊಡ್ತಾವ್ರಲ್ಲ. ಯಾವುದೇ ಒಂದು ಐಟಮ್ ತಗೊಬರಲಿ, ನಾನು ಏನೇ ಒಂದು ಬೇರೆ ಥರ ಕೆಲಸ ಮಾಡಲಿ ಎಲ್ಲ ಕವರ್ ಮಾಡಿರ್ತಾರೆ ಪಾಪ. ಹೇಳೋದೇ ಬೇಕಾಗಿಲ್ಲ, ಅವ್ರಿಗೆ ಹೆಂಗೆ ಬೇಕೋ ಹಂಗೆ ಕವರ್ ಮಾಡಿಕೊಡ್ತಾರೆ. ನನಗದು ತುಂಬ ಇಷ್ಟ ಆಗುತ್ತೆ ಆ ವಿಡಿಯೋ. ನಾನು ಸ್ವಲ್ಪ ಸ್ವಲ್ಪ ಹೇಳ್ತಾ ಇರ್ತೀನಿ ಈ ರೀತಿ ತೆಗೀರಿ ಅಂತ. ಅದರ ನಡುವೆ ಅವರು ಓನಾಗಿ ಉಪಯೋಗಿಸಿರೋವಂಥ ಐಡಿಯಾನು ತುಂಬ ಚೆನ್ನಾಗಿರುತ್ತೆ. ಈಗ ನಾನು ಇದನ್ನು ಶಾವಿಗೆ ಹುರ್ಕೊಂಡಿದ್ನಲ್ಲ, ಅದನ್ನು ಬಿಸಿನೀರಲ್ಲಿ ಆ ರೀತಿ ಬಸ್ದುಬಿಟ್ಟು ಇಟ್ಕೊಂಡಿದ್ದೆ ಸೈಡ್ಗೆ. ಆ ರೀತಿ ಇಡೋದ್ರಿಂದ ನಾವು ಶಾವಿಗೆ ಪಾಯಸ, ಹಾಲು ಪಾಯಸ ಎಷ್ಟೊತ್ತಿಟ್ರೂ ಗಟ್ಟಿಯಾಗಲ್ಲ. ಅದಕ್ಕೋಸ್ಕರ ಇದು ಟಿಪ್ಸ್ ಅಂತಂದೇ ಹೇಳ್ಬೋದು. ಚೆನ್ನಾಗಿ ಕುದಿಸ್ಬಿಟ್ಟು ನೀರು ಅದರಲ್ಲಿ ಶಾವಿಗೆ ಹುರಿದಿರೋ ಅಂಥದ್ದು ಹಾಕ್ಬಿಟ್ಟು ನಾವು ಹಿಂಗೆ ಕೈಯಲ್ಲಿ ಹಿಡ್ಕೊಂಡು ಒಂದು ಸಾರಿ ಹಿಂಗೆ ಅದನ್ನು ಪ್ರೆಸ್ ಮಾಡಿದ್ರೆ ಕಟ್ಟಾಗಬೇಕು. ಆ ಥರ ಸ್ವಲ್ಪ ಗಟ್ಟಿಯಾಗಿ ಇರಬೇಕು. ಆವಾಗ ಬಸ್ಬಿಟ್ಟು ಆ ರೀತಿ ಸೈಡ್ಗೆ ತಣ್ಣಗಾಕಿಟ್ಟು ಮತ್ತೆ ಹಾಲು ಕುದಿ ಬಂದಮೇಲೆ ಅದರೊಳಗೆ ಹಾಕ್ಕೊಂಡ್ರೆ ನೋಡಿ ಎಷ್ಟು ಬಿಡಿಯಾಗಿ ಆಗುತ್ತೆ. ಈಗ ಒಂದು ಸ್ವಲ್ಪ ಬಾದಾಮ್ ಪೌಡ್ರು ಹಾಕಿದೆ. ಅದಾದಮೇಲೆ ಇದು ದ್ರಾಕ್ಷಿ ಗೋಡಂಬಿ ಹುರಿದಿಟ್ಕೊಂಡಿದ್ನಲ್ಲ ತುಪ್ಪದಲ್ಲಿ, ಈಗ ಫೈನಲಾಗಿ ಅದನ್ನು ಹಾಕ್ತಾಯಿದ್ದೀನಿ. ಅದು ಹಾಕಿದ್ಮೇಲೆ ಒಂದು 2 ಸ್ಪೂನಷ್ಟು ತುಪ್ಪ ಹಾಕ್ತೀನಿ. ಸೊ ಭಾಳ ನೋಡಿ ಹಾಕಿದ್ದೀನಿ, ತುಂಬ ಚೆನ್ನಾಗಿರುತ್ತೆ. ನಾನು ಹಾಕೋದದು ಇದಾಗಿಲ್ಲ, ರೆಕಾರ್ಡ್ ಆಗಿಲ್ಲ ವೀಡಿಯೋದಲ್ಲಿ. ತುಪ್ಪ 2 ಸ್ಪೂನಷ್ಟು ಮೇಲ್ಗಡೆ ಹಾಕಿರೋದು ತುಪ್ಪ. ಅದು ಟೇಸ್ಟ್ ಅಂತೂ ಭಾಳ ಚೆನ್ನಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ ನೀವು ನಾನು ಹೇಳಿರೋ ಪ್ರಕಾರ. ಆದರೆ ಹಾಲು ಮಾತ್ರ ನಾವೀಗ ಒಂದು ಬೌಲು ಶಾವಿಗೆ ತಗೊಂಡ್ರೆ 4 ಭಾಗದಷ್ಟು ಹಾಲು ತೊಗೋಬೇಕು. ನೀರು 1 ಭಾಗದಷ್ಟು ಸೇರಿಸಿದ್ರು ಪರವಾಗಿಲ್ಲ. ನಾನು ನೀರೇನೋ ಜಾಸ್ತಿ ಸೇರ್ಸೋಕ್ಕೆ ಹೋಗಲ್ಲ, ಸಕ್ಕರೆ ಕರಗ್ಸಕ್ಕೆ ಹಾಕಿದ್ನಲ್ಲ ಅಷ್ಟೇ ನೀರೇ ಸೇರಿಸೋದು. ಹಾಗೆ ತರಕಾರಿ ಸಾಂಬಾರು ಆಗಿತ್ತು, ಅದಕ್ಕೆ ಒಗ್ಗರಣೆನೂ ಕೊಟ್ಟಾಯಿತು. ಈಗ ಬೌಲಲ್ಲಿ ಹಿಡ್ಕೊಂಡು ಇಬ್ಬರು ನಿಂತಿದ್ದಾರೆ, ಪಾಯಸ ಆಯ್ತಲ್ಲ ನಮ್ಗೆ ಇಟ್ಕೊಡು ಅಂತ. ಇನ್ನೇನು ಪೂಜೆಗೇನು ಅಭಿಷೇಕಕ್ಕೆ ಇಡೋಕ್ಕಿರಲ್ಲ, ಯಾಕಂದರೆ ಪ್ರಸಾದಕ್ಕೆ ಶಾವಿಗೆ ಪಾಯಸ ಇಡಬಾರ್ದು ಅಂತಂದು ಹೇಳ್ತೀರಾ ಸ್ವಲ್ಪ ಜನ. ನನಗೂ ಗೊತ್ತಿರಲಿಲ್ಲ ಅದ್ರ ಬಗ್ಗೆ ಎಲ್ಲನೂ. ಹೇಳಿದ್ದಕ್ಕೆ ಬೇಡ, ಒಬ್ರು ಹೇಳಿದ್ಮೇಲೆ ಆ ರೀತಿ ಮಾಡಬಾರ್ದು ಅಂತ ನಾನೀಗ ಮನೆಯಲ್ಲೇ ಸ್ವಲ್ಪ ಹಣ್ಣಿತ್ತು, ಹಣ್ಣೇ ಇಡ್ತಾಯಿದ್ದೀನಿ ಇವತ್ತು ಪೂಜೆಗೆ. ಬಾಳೆಹಣ್ಣು, ಸೇಬು ಮತ್ತು ಕಿತ್ತಳೆಹಣ್ಣೆಲ್ಲ ಇತ್ತು, ಆ ಹಣ್ಣೇ ಇಟ್ಟಿದ್ದೀನಿ ಪೂಜೆಗೆ ಅಂತ. ಇದಕ್ಕೆ ಸ್ವಲ್ಪ ಇದು ಕೇಸರಿಬಾತ್ ಟೈಪು ರವಾ ಕೇಸರಿಬಾತ್ ಮಾಡ್ತಾರಲ್ಲ, ಅದು ನೈವೇದ್ಯಕ್ಕೆ ತುಂಬ ಚೆನ್ನಾಗಿರುತ್ತೆ. ಇಲ್ಲ ಅಕ್ಕಿ ಪಾಯಸ ತುಂಬ ಚೆನ್ನಾಗಿರುತ್ತೆ.
ಅಂದರೆ ಪರಮಾನ್ನ ಅಂತಂದು ಹೇಳ್ತಾರಲ್ಲ ಆ ಥರ ಮಾಡೋದು ತುಂಬ ಚೆನ್ನಾಗಿರುತ್ತೆ. ಈಗ ನನಗೆ ಟೈಮ್ ಇಲ್ಲ, ಯಾಕಂದರೆ ಇಷ್ಟು ಅಡುಗೆಗಳು, ಅನ್ನ ಮಾಡಿ ಅದ್ರ ಜೊತೆಗೆ ಸಾಂಬಾರು ಮಾಡಿ, ಪಾಯಸ ಮಾಡಿ, ಮತ್ತು ವಾರ ಎಲ್ಲ ಮಾಡಿ, ಇಷ್ಟೆಲ್ಲ ಕೆಲಸಗಳು ಸ್ನಾನ ಮಾಡ್ಕೊಂಡು ಮಾಡಿದ್ದೀನಿ. ಇನ್ನು ಪೂಜೆಗೆ ಅದು ಆಗಲ್ಲ, ಲೇಟ್ ಆಗಿಬಿಡುತ್ತೆ ಅಂತ ಅವರೆಲ್ಲ ಊಟ ಮಾಡಿ ಹೋದರು. ನಾನು ಮಾಡಿಲ್ಲ ಇನ್ನು. ಈಗ ಫಸ್ಟ್ ಪೂಜೆ ಎಲ್ಲ ಮುಗಿಸೋಣ ಅಂತ ರೆಡಿ ಮಾಡ್ಕೊತಾ ಇದ್ದೀನಿ. ನೆನ್ನೆನೇ ನಾನು ದೀಪಗಳು ಮತ್ತು ಕಳಸದ ಚಂಬು, ಅದು ತಟ್ಟೆ ಎಲ್ಲ ತೊಳೆದಿಟ್ಟಿದ್ದೆ. ಈಗ ಸದ್ಯಕ್ಕೆ ಫೋಟೋಗಳೆಲ್ಲ ಒರೆಸ್ಬಿಟ್ಟು ಬಟ್ಟೆ ಇಟ್ಕೊಂಡು ಮತ್ತು ದೇವ್ರದ್ದು ಟೀಪ ಇದೆಲ್ಲ ಇತ್ತಲ್ಲ ಅದೆಲ್ಲ ಒರೆಸ್ಕೊಂಡು ಈಗ ಇವಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ. ಸೊ ಇಲ್ಲ ಅಂದಿದ್ರೆ ಇನ್ನೂ ಲೇಟ್ ಆಗೋದು. ಅವೆಲ್ಲ ದೀಪಗಳೆಲ್ಲ ಇವತ್ತು ತೊಳ್ಕೊತ ಕೂತಿದ್ರೆ ತುಂಬ ಲೇಟ್ ಆಗೋದು. ನೆನ್ನೆ ಟೈಮ್ ಇತ್ತು, ನೆನ್ನೆ ಸಂಜೆನೇ ತೊಳೆದಿಟ್ಬಿಟ್ಟೆ. ಅದಕ್ಕೋಸ್ಕರ ಇವಾಗ ಸ್ವಲ್ಪ ಹಂಗೆ ಫ್ರೀ ಅನ್ನಿಸ್ತು ನನಗೆ. ಫೋಟೋ ಒಂದು ಒರೆಸಿ ಬಟ್ಟಿಟ್ಟು ಈಗ ರೆಡಿ ಮಾಡ್ಕೊತಾ ಇದ್ದೀನಿ. ನೋಡಿ ಈ ಥರ ಇರುತ್ತೆ ಕೆಲಸಗಳು. ಹೇಳೋಕ್ಕೂ ಆಗಲ್ಲ, ಬಿಡೋಕ್ಕೂ ಆಗಲ್ಲ, ಆ ರೀತಿ ಕೆಲಸಗಳು ಹೆಣ್ಮಕ್ಳದು. ನಿಮ್ಗೆ ಯಾವ ರೀತಿ ಅನ್ನಿಸ್ತು ನನ್ನ ಕೆಲಸದ ಬಗ್ಗೆ ಅಂತ ಹೇಳಿ ಕಾಮೆಂಟ್ ಸೆಕ್ಷನಲ್ಲಿ. ಈಗ ಪೂಜೆಗೆಲ್ಲ ರೆಡಿ ಮಾಡ್ತಾ ಇದ್ದೀನಿ. ಸೊ ನಮ್ಮದು ದೇವ್ರ ಮನೆ ಆ ರೀತಿ ಏನೂ ಇಲ್ಲ. ಈ ರೀತಿ ಟೀಪಾಯ್ ಮೇಲೆ ಇಟ್ಕೊಂಡಿದ್ದೀನಿ ಫೋಟೋಗಳು. ದೇವ್ರ ಮನೆ ಇತ್ತು, ಈಗ ಅದು ಕಬೋರ್ಡ್ ಥರ ಕಾಣಿಸ್ತಾ ಇದೆಯಲ್ಲ, ಅದು ದೇವ್ರ ಮನೆ ಥರ ಮಾಡಿಸ್ಕೊಂಡಿದ್ದೆ ನಾನು, ಸಿಂಪಲಾಗಿರಲಿ ಅಂತ. ಆದರೆ ಆ ಸೈಡ್ ಇರಬಾರ್ದು, ಯಾರೋ ಸ್ವಾಮಿಯವ್ರು ಬಂದಿದ್ದರು ಮನೆಗೆ, ಐನವರು. ಅವರು ನೋಡಿಬಿಟ್ಟು ಈ ಕಡೆ ಇಡಬಾರ್ದು ದೇವ್ರ ಫೋಟೋಗಳು ಅಂತ ಹೇಳಿದ್ರು. ಅದಕ್ಕೆ ಬೇಡ ಬಿಡು ಅಂತಂದು ಹೇಳ್ಬಿಟ್ಟು ಅದನ್ನು ಕಬೋರ್ಡ್ ಟೈಪ್ ಮಾಡಿಸ್ಕೊಂಡೆ. ಇನ್ನು ಹೊಡೆದಾಕದೇನಕ್ಕೆ ಕಟ್ಟಿರೋದು ಅಂತ ಕಬೋರ್ಡ್ ಟೈಪ್ ಮಾಡಿಸಿ ಈ ಕಡೆ ಟೀಪ ಇಟ್ಕೊಂಡು ಈ ಕಡೆ ಇಟ್ಕೊಳ್ರಿ ಅಂತ ಹೇಳಿದರು. ಈ ಕಡೆ ಇಟ್ಟಿದ್ದೀನಿ ನೋಡಿ. ತುಂಬ ಚೆನ್ನಾಗಿದೆ ಟೀಪಾಯ್ ಮೇಲೆ ಆದ್ರೂ ಸಿಂಪಲ್ಲಾಗಿ. ಯಾರೇನಾದರೂ ಅಂದ್ಕೊಳ್ಳಿ ಬಿಡಿ, ನಮ್ಮ ಮನಸ್ಸಿಗೆ ನಮ್ಗೆ ಇಷ್ಟ ಆದರೆ ಸಾಕಲ್ಲ. ಹಾಗೆ ನಾವು ಆಡಂಬರವಾಗಿ ಪೂಜೆ ಮಾಡಿದ್ರು ದೇವ್ರು ಒಪ್ತಾರೆ. ನಾವು ಸಿಂಪಲ್ಲಾಗಿ ಏನು ನೈವೇದ್ಯಕ್ಕೆ ಏನು ಇಟ್ದಂಗೆ ಸುಮ್ಮನೆ 2 ಊದುಬತ್ತಿ ಹಚ್ಚಿ ಕೈ ಮುಗಿದ್ರೂ ದೇವ್ರು ಮೆಚ್ಕೊತಾರೆ. ದೇವ್ರು ನಮ್ಗೆ ಅದು ಆಡಂಬರವಾಗಿ ಬೇಕು, ನಮ್ಗೆ ಅದೇ ಬೇಕು ಇದೇ ಬೇಕು ಅಂತ ಕೇಳಲ್ಲ. ಅವರವರ ಮನಸ್ಸಿನ ಖುಷಿಗೆ, ಮನಸ್ಸಿನ ತೃಪ್ತಿಗೋಸ್ಕರ ಆ ರೀತಿ ಮಾಡಿಡೋದು ದೇವ್ರಿಗಷ್ಟೇ. ನಾನಷ್ಟು ನಂಬ್ತೀನಿ. ಸೊ ಅದ್ರ ಮೇಲೆ ನೀವೇನಂತೀರಾ ಅಂತ ಹೇಳಿ. ಈಗ ದೇವ್ರ ದೀಪಕ್ಕೆಲ್ಲ ಇದು ಎಣ್ಣೆ ಎಲ್ಲ ಹಾಕಿ ಬತ್ತಿ ಎಲ್ಲ ಹಾಕಿದ್ದೆ, ನೆನಿಲಿ ಚೆನ್ನಾಗೆ ಬತ್ತಿ ಎಣ್ಣೆಯಲ್ಲಿ ಅಂತ. ಈಗ ದೀಪಗಳೆಲ್ಲ ಹಚ್ಬಿಟ್ಟು ಊದುಬತ್ತಿ ಹಚ್ಬಿಡೋಣ. ಭಾಳ ಲೇಟ್ ಆಗೋಯ್ತು. ನಾನು ಮತ್ತು ಇನ್ನೂ ಮುಂದಿನ ಕೆಲಸಗಳು ತುಂಬ ಇದ್ದಾವೆ. ಫಸ್ಟ್ ಪೂಜೆ ಎಲ್ಲ ಮುಗಿಸ್ಬಿಟ್ರೆ ಆಮೇಲೆ ಎಷ್ಟು ಕೆಲಸ ಆದರೂ ಮಾಡ್ಕೋಬೋದು. ಇಲ್ಲಿಗೆ ಮನಸ್ಸೊಂಥರ ಸಮಾಧಾನ ಅನಿಸುತ್ತೆ, ಖುಷಿ ಅನಿಸುತ್ತೆ ಇಷ್ಟು ಕೆಲಸ ನಾವು ಮಾಡಿದ್ರೆ. ಎಷ್ಟೇ ಕೆಲಸ ಇರಲಿ ವಾರದ ದಿನ ಮಾತ್ರ ಈ ರೀತಿ ಮಾಡಿದ್ರೆ ಅದಕ್ಕೆ ಸಿಗುವಂಥ ಮನಸ್ಸು ನೆಮ್ಮದಿ ಯಾವುದೂ ಸಿಗಲ್ಲ. ಅದಕ್ಕೋಸ್ಕರ ಇದು ತಪ್ಪದೆ ಇನ್ಮೇಲೆ ಪಾಲಿಸ್ಬೇಕು ಅಂತ ನಾನು ನಿರ್ಧಾರ ಮಾಡಿದ್ದೀನಿ. ವಾರ ತಪ್ಪದೆ ಈ ರೀತಿ ಇನ್ಮೇಲೆ ತಪ್ಪದೆ ಶೇರ್ ಮಾಡ್ಕೊತೀನಿ. ಸೊ ನೋಡಿ, ಈಗ ಇನ್ನೂ ಸ್ವಲ್ಪ ಪೂಜೆಗೆ ಬೇಕಾಗಿರೋಂಥ ಐಟಮ್ಸ್ ಇದ್ದಾವೆ, ತಗೋಬೇಕು. ಅದು ತಪ್ಪದೆ ಮುಂದಿನ ದಿನಗಳಲ್ಲಿ ತಗೊಂಡು ಅದನ್ನು ಶೇರ್ ಮಾಡ್ಕೊತೀನಿ ನಿಮ್ಮ ಜೊತೆ. ಈಗ ಸದ್ಯಕ್ಕೆ ಊದುಬತ್ತಿ ಹಚ್ಬಿಟ್ಟು ದೇವ್ರ ಪೂಜೆ ಮಾಡೋಣ. ಫಸ್ಟು ದೇವ್ರ ಪೂಜೆ ಮುಗಿಸ್ಬಿಟ್ರೆ ಆಮೇಲೆ ಇನ್ನೇನು ಕೆಲಸ ಇದ್ದರೂ ನಿಧಾನಕ್ಕೆ ಮಾಡ್ಕೋಬೋದು ಅಂತ ನಾನು ಸಿಂಪಲಾಗಿ ಮನೆ ಹತ್ರ ಬಿಟ್ಟಿರೋವಂಥ ಹೂವು ಮತ್ತು ಒಂದು ಸ್ವಲ್ಪ ಚಿಕ್ಕವು ಸುನಾಮಿ ಗುಲಾಬಿ ಹೂವು ಇರ್ತಾವಲ್ಲ, ಅವನ್ನ ಫ್ರಿಡ್ಜಲ್ಲಿ ಎತ್ತಿಟ್ಟಿದ್ದೆ. ಅವನ್ನ ಸ್ವಲ್ಪ ಇಟ್ಟಿದ್ದೀನಿ. ನಮ್ಮ ಮನೆಯಲ್ಲಿ ಯಾವುದಿತ್ತೋ ಅದೇ ಹೂವಿಂದ ಪೂಜೆ ಮಾಡ್ತಾಯಿದ್ದೀನಿ. ಸೊ ಇಲ್ಲಿ ಸಿಗಲ್ಲ ನಮ್ಮೂರಲ್ಲಿ ದೊಡ್ಡ ದೊಡ್ಡ ಹಾರಗಳಾಗಿರ್ಬೋದು, ಇಲ್ಲ ಹೂವು ಈ ರೀತಿ ಏನೂ ಸಿಗಲ್ಲ, ಹೂವಿನ ಹಾರಗಳೇನೂ ಸಿಗಲ್ಲ. ನಾವೆಲ್ಲಾದರೂ ಪಾವಗಡ ಲಿಂಗದಳ್ಳಿ ಹೋದ್ರೇ ತಗೊಬಂದು ಫ್ರಿಡ್ಜಲ್ಲಿ ಇಟ್ಕೋಬೇಕಷ್ಟೇ. ಅದಕ್ಕೆ ನಾವು ಇಟ್ಕೊಂಡಿರೋ ಇದ್ವು ಅದರಲ್ಲೇ ಪೂಜೆ ಮಾಡ್ತಾಯಿದ್ದೀನಿ. ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಸೊ ಈಗ ನಾನು ಪೂಜೆ ಎಲ್ಲ ಮುಗಿಸಿ ಸ್ವಲ್ಪ ಊಟ ಮಾಡಬೇಕು. ಲೇಟ್ ಆಗೋಯ್ತು, ಇವತ್ತು 11:30 ಆಗಿದೆ ಟೈಮು. ಈಗ ಪೂಜೆ ಎಲ್ಲ ಮುಗಿಸಿದೆ. ಸ್ವಲ್ಪ ಪೂಜೆ ಅಂದರೆ ಶುಕ್ರವಾರ, ಶನಿವಾರ, ಸೋಮವಾರ ಈ ಟೈಮಲ್ಲಿ ಸ್ವಲ್ಪ ಲೇಟ್ ಆಗುತ್ತೆ ಹೇಳ್ರಿ ಹೆಣ್ಮಕ್ಳಿಗೆ. ಸೊ ಈ ರೀತಿ ಎಲ್ಲ ಕೆಲಸ ಮಾಡ್ಕೊಂಡು ಪೂಜೆ ಮಾಡಿ ನಾವು ಅಡುಗೆ ಮಾಡಿ ಎಲ್ಲ ರೆಡಿ ಮಾಡಬೇಕಂದ್ರೆ ತುಂಬ ಲೇಟ್ ಅನಿಸುತ್ತೆ ಒಬ್ಬರೇ ಮಾಡೋದ್ರಿಂದ. ಸೊ 2-3 ಇದ್ದರೆ ಬೇಗ ಆಗೋಗುತ್ತೆ ಕೆಲಸಗಳೆಲ್ಲನೂ. ಹಾಗೆ ನಾನು ವೇರ್ ಮಾಡಿರೋಂಥದ್ದು ಸ್ಯಾರಿ. ಇದು ತುಂಬ ದಿನ ಆಯಿತು, ಹಳೇದಂದರೆ ಸುಮಾರು ಅಂದರೆ ಒಂದು 7-8 ವರ್ಷದ ಮೇಲೇ ಆಯ್ತು ಈ ಸ್ಯಾರಿ. ಸೊ ಬ್ಲೌಸ್ ಎಲ್ಲ ನೋಡಿ ಆಗ ಸ್ಟಿಚ್ ಮಾಡಿಸಿರೋಂಥದ್ದು ಇನ್ನು ವೇಸ್ಟ್ ಆಗೋಗುತ್ತೆ ಅಂತ ಇವತ್ತು ಶುಕ್ರವಾರ ಆಗಿರೋದ್ರಿಂದ ಸೊ ಇವತ್ತು ವೇರ್ ಮಾಡಿಕೊಂಡೆ. ಯಾವ ರೀತಿ ಇದೆ ಅಂತಂದು ಹೇಳಿ. ಇದು ಬ್ಲ್ಯಾಕ್ ಅಲ್ಲ, ಸೊ ಕಾಫಿ ಕಲರ್
ಒಂಥರ ಅಡಿಕೆ ಕಲರ್ ಅಂತಾರಲ್ಲ, ಸೊ ಅಡಿಕೆನೂ ಅಲ್ಲ, ಕಾಫಿ ಕಲರ್ ಮೇನ್ಲಿ ಹೇಳ್ಬೇಕಂದ್ರೆ ಒಟ್ಟಾಗಿ. ಸೊ ಆ ಥರ ಸ್ಯಾರಿ ತುಂಬ ಚೆನ್ನಾಗಿದೆ ಕಾಂಬಿನೇಷನ್. ನನಗೆ ಈ ಕಟ್ ವರ್ಕ್ ಬಂದಿದೆಯಲ್ಲ ಲೇಸ್, ಇದು ಇಷ್ಟ ಆಯಿತು. ಹಾಗಾಗಿ ವೇರ್ ಮಾಡ್ಕೊಂಡೆ, ಇರಲಿ ಶುಕ್ರವಾರ ಆ ರೀತಿ ಪೂಜೆ ಟೈಮಲ್ಲಿ ಸ್ಯಾರಿ ವೇರ್ ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಅಂತ. ಹಾಗೆ ನಾನು ರೆಗ್ಯುಲರಾಗಿ ಡ್ರೆಸ್ಸಸ್ಗೆಲ್ಲ ಹಾಕುವಂಥ ಇಯರಿಂಗ್ಸ್ ಹಾಕ್ಕೊಂಡಿದ್ದೀನಿ. ಸೊ ಇಷ್ಟೇ. ಈ ಸ್ಯಾರಿ ಹೇಗೆ ಅನ್ನಿಸ್ತು, ನನಗೆ ಯಾವ ರೀತಿ ಕಾಣಿಸ್ತಾ ಇದೆ ಅಂತ ಹೇಳಿ ಕಾಮೆಂಟ್ ಸೆಕ್ಷನಲ್ಲಿ. ಹಾಗೆ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತಂದು ಹೇಳಿ. ಈ ವಿಡಿಯೋ ಎಲ್ಲ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ಹೊಸಬ್ರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಎಲ್ರಿಗೂ. ಸಿಗೋಣ ನಾಳೆ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.